ಸ್ವಾಗತ. ರೂಪಾ, ನೀನು ಬಂದಿದ್ದು ಒಳ್ಳೆಯದಾಯಿತು. ಸರಿಯಾದ ಸಮಯಕ್ಕೆ ಬಂದೆ. ರೂಪಾಳನ್ನು ನೋಡಿದ ಕೂಡಲೇ ಸುರೇಶನ ಮುಖ ಹರಳಿತು. ನಾನಂತೂ ಯಾವಾಗಲೂ ಸರಿಯಾದ ಸಮಯಕ್ಕೆ ಬರುವುದು ಬಾವಾ. ಅಂದ ಹಾಗೆ ಏನು ವಿಷಯ? ನಾಳೆ ಶ್ರೇಯಲ ಸ್ಕೂಲ್ನಲ್ಲಿ ಪ್ಯಾರೆಂಟ್ಸ್ನ ಕರೆದಿದ್ದಾರೆ. ನಾನು ಹೋಗೋಕ್ಕಾಗೋಲ್ಲ. ನಾಳೆ ನಮ್ಮ ಹೆಡ್ ಆಫೀಸ್ನಿಂದ ಇನ್ಸ್ಪೆಕ್ಷನ್ಗೆ ಬರ್ತಿದ್ದಾರೆ. ಇನ್ನು ಸುಮಣಲ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. 4-5 ಜನರನ್ನು ನೋಡಿಬಿಟ್ರೆ ಸಾಕು, ಬಾಯಿಂದ ಮಾತೇ ಹೊರಡಲ್ಲ. ನಾಳೆ ನೀನು ಶ್ರೇಯಲ ಸ್ಕೂಲಿಗೆ ಹೋಗಿ ಬಂದರೆ ಬಹಳ ಉಪಕಾರ ಆಗುತ್ತೆ, ಸುರೇಶ್ ಹೇಳಿದ. ನೀವು ಹೇಳಿದರೆ ನನಗೆ ಆರ್ಡ್ರ್ ಮಾಡಿದ ಹಾಗೆ. ಖಂಡಿತ ಮಾಡ್ತೀನಿ. ಆದರೆ ನೀವು ನನಗೊಂದು ಫೇವರ್ ಮಾಡಬೇಕು. ಅದೇನು ಹೇಳು? ನಾಳೆ ಥಿಯೇಟರ್ನಲ್ಲಿ ಹೊಸ ಇಂಗ್ಲೀಷ್ ಫಿಲ್ಮ್ ಬರಲಿದೆ. ನನ್ನನ್ನು ಅದಕ್ಕೆ ಕರೆದುಕೊಂಡು ಹೋಗಬೇಕು, ರೂಪಾ ಹೇಳಿದಳು. ಅದೇನು ದೊಡ್ಡ ವಿಷಯ? ನಾನು ಆ ಫಿಲ್ಮ್ ನೋಡಬೇಕಂತಿದ್ದೆ. ಇಷ್ಟು ಒಳ್ಳೆ ಕಂಪನಿ ಸಿಕ್ಕಿದ್ರೆ ಇನ್ನೇನು, ಸುರೇಶ್ ಮುಗುಳ್ನಕ್ಕ. ಅಂತೂ ಶ್ರೇಯಳ ಪ್ರಾಬ್ಲಮ್ ಬಗೆಹರಿಯಿತು. ಇನ್ನೇನು, ಶ್ರೇಯ ಖುಷಿ ತಾನೇ? ಸುರೇಶ್ ಕೇಳಿದ. ಇಲ್ಲ, ನನಗೆ ಖುಷಿ ಇಲ್ಲ. ಭಾಳ ದುಃಖವಾಗಿದೆ. ನಮ್ಮ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಜೊತೆ ಬರುವಾಗ ನಾನು ಮಾತ್ರ ರೂಪಾ ಆಂಟಿಯ ಜೊತೆ ಹೋಗೋದಾ? ಶ್ರೇಯಗೆ ಅಳುವೇ ಬಂತು. ಚಿಂತಿಸಬೇಡ, ನಾನು ನಿಮ್ಮ ಸ್ಕೂಲಿಗೆ ಬಂದು ನಿಮ್ಮ ಮಿಸ್ ಜೊತೆ ಮಾತನಾಡ್ತೀನಿ. ರೂಪಾ ಶ್ರೇಯಳನ್ನು ಎತ್ತಿಕೊಳ್ಳಲು ಪ್ರಯತ್ನಿಸ್ತೀಳು. ನೀವು ನಮ್ಮ ಸ್ಕೂಲಿಗೆ ಬರುವುದು ಬೇಡ. ನನ್ನ ಅಪ್ಪ ಅಮ್ಮ ನನ್ನ ಜೊತೆಗೆ ಬರುವುದಿಲ್ಲ ಅಂದರೆ ನಾಳೆ ನಾನು ಸ್ಕೂಲ್ಗೆ ಹೋಗೋಲ್ಲ. ಶ್ರೇಯ ಕಾಲಿನಿಂದ ನೆಲ ಹೊದ್ದು ಅಲ್ಲಿಂದ ಹೊರಟು ಹೋದಳು. ನೀನು ಅವಳನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ಯಾ? ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ವ್ಯವಹರಿಸಬೇಕಂತ ಅವಳಿಗೆ ಹೇಳಿಕೊಟ್ಟಿಲ್ಲ. ಸುರೇಶ್ ಸುಮಣಲನ್ನು ಬೈದ. ಅವಳನ್ನು ಯಾಕೋ ಬೈತೀಯಾ? ನೀನು ಶ್ರೇಯಾಗೆ ತಂದೆ ತಾನೆ, ನೀನೇಕೆ ಅವಳಿಗೆ ಹೇಳಿಕೊಟ್ಟಿಲ್ಲ? ಸುರೇಶನ ತಾಯಿ ಮಂಗಳ ಅದುವರೆಗೂ ಅವರ ಮಾತುಗಳನ್ನು ಕೇಳುತ್ತಿದ್ದವರು ಹೇಳಿದರು. ನಾನು ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಜೀವನ ಪೂರ್ತಿ ನೆನೆಸ್ಕೋಬೇಕು. ಸುರೇಶ್ ವೇಗವಾಗಿ ಒಳಗೆ ನುಗ್ಗಿದಾಗ ಸುಮನ ಬೆಚ್ಚಿದಳು. ಅವಳು ಒಳಗೆ ಓಡಿ ಶ್ರೇಯಳನ್ನು ಎತ್ತಿಕೊಂಡಳು. ಇವತ್ತಿನಿಂದ ಇವಳಿಗೆ ಊಟ ತಿಂಡಿ ಕೊಡಬೇಡ. 2 ದಿನ ಹಸಿದುಕೊಂಡು ಇದ್ದರೆ ಬುದ್ಧಿ ಬರುತ್ತೆ, ಸುರೇಶ್ ಸೋಫಾದಲ್ಲಿ ಕೂಡುತ್ತಾ ಹೇಳಿದ. ಯಾಕೆ ಇಷ್ಟು ಕೋಪಿಸ್ಕೊತೀರಾ ಬಾವಾ? ಶ್ರೇಯ ಇನ್ನೂ 5 ವರ್ಷದ ಮಗು. ಅವಳಿಗೆ ಏನು ಗೊತ್ತಾಗುತ್ತೆ? ಏನೋ ಮನಸ್ಸಿಗೆ ಬಂದಿದ್ದು ಮಾತನಾಡಿಬಿಟ್ಲು. ಆಯಿತು, ಇನ್ನು ನಗಿ ಬಾವಾ. ಕೋಪಿಸ್ಕೊಂಡ್ರೆ ನೀವು ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ, ರೂಪಾ ಭಾಳ ಪ್ರೀತಿಯಿಂದ ಹೇಳಿದಾಗ ಸುಮನಾಗೆ ಸಿಟ್ಟು ಬಂತು. ರೂಪಾ, ನಿನಗೆ ಕೈ ಮುಗಿತೀನಿ. ಈಗ ನೀನು ಹೋಗು. ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದಳು. ಏನಕ್ಕ ನೀನು? ನಾನು ನಿನಗೋಸ್ಕರನೇ ಇಲ್ಲಿಗೆ ಬರುವುದು. ಇವತ್ತು ಆಫೀಸ್ನಿಂದ ನೇರವಾಗಿ ಇಲ್ಲಿಗೆ ಬಂದೆ. ನೀನು ಸಿಕ್ಕಿದಾಗಲೆಲ್ಲ ಸುರೇಶ್ ನಿನ್ನೊಂದಿಗೆ ಕೆಟ್ಟದಾಗಿ ವರ್ತಿಸ್ತಾರೆ, ನಿನ್ನ ಕಂಡ್ರೆ ಪ್ರೀತಿನೇ ಇಲ್ಲ ಅಂತ ಗೋಳಾಡ್ತಾ ಇರ್ತೀಯ. ನಾನು ಬಂದರೆ ನಿಮಗೆ ಕೊಂಚ ನೆಮ್ಮದಿ ಸಿಗ್ಬಹುದಂತ ಅನಿಸಿತ್ತು. ಇಲ್ಲದಿದ್ದರೆ ಇಲ್ಲಿಗೆ ಬಂದು ಅವಮಾನ ಮಾಡಿಸಿಕೊಳ್ಳೋಕ್ಕೆ ನನಗೇನು ಗ್ರಾಚಾರ? ರೂಪಾ ಹೇಳಿದಳು. ಸುಮನ, ರೂಪಳನ್ನು ಕ್ಷಮೆ ಕೇಳು. ಮನೆಗೆ ಬಂದ ಅತಿಥಿಗಳ ಜೊತೆ ಹೀಗೇನ ನಡೆದುಕೊಳ್ಳುವುದು? ಸುಮನ ಏನಾದರೂ ಹೇಳುವ ಮುಂಚೆಯೇ ಸುರೇಶ್ ಆದೇಶವಿತ್ತ. ಸುಮನ ಸುರೇಶ್ನ ಮಾತುಗಳನ್ನು ಕೇಳಿ ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು. ಅವಳು ಸುರೇಶ್ನಿಗೆ ಉತ್ತರಿಸಲಿಲ್ಲ, ಕ್ಷಮೆಯನ್ನು ಕೇಳಲಿಲ್ಲ. ಕೇಳಿಸ್ಲಿಲ್ವ ನಿನಗೆ? ರೂಪಾ ಬಳಿ ಕ್ಷಮೆ ಕೇಳು ಅಂತ ನಾನು ಹೇಳಿದೆ, ಸುರೇಶ್ ಕಿರುಚಿದ. ನಾನು ಕೇಳಲ್ಲರಿ ಎಂದು ಹೇಳಿ ಸುಮನ ಶ್ರೇಯಳನ್ನು ಎತ್ತಿಕೊಂಡು ಹೊಳಹೋದ್ಲು. ಬಿಡಿ ಬಾವಾ, ಯಾಕೆ ವಿಷಯ ದೊಡ್ಡದು ಮಾಡ್ತೀರಾ? ನಾನು ಈಗ ಹೊರಡ್ತೀನಿ. ರೂಪಾ ಎದ್ದು ನಿಂತಳು. ಏನು ತಗೊಳ್ಳದೆ ಹೊರಡ್ತೀಯಾ? ಇರು, ನಾನು ಕೂಲ್ ಡ್ರಿಂಕ್ಸ್ ತರ್ತೀನಿ. ಇಲ್ಲ, ನನಗೇನೂ ಬೇಡ. ರೂಪಾ ತನ್ನ ಬ್ಯಾಗ್ ಕೈಗೆತ್ತಿಕೊಂಡಳು. ಸರಿ ನಡಿ, ನಿಮ್ಮ ಮನೆಯವರಿಗೂ ಬಿಡ್ತೀನಿ. ನಾನು ನನ್ನ ಕಾರ್ನಲ್ಲಿ ಬಂದಿದ್ದೀನಿ ಬಾವಾ. ನೀನೊಬ್ಬಳೇ ಕಾರ್ನಲ್ಲಿ ಹೋಗುವುದು ಸೇಫ್ಟಿ ಅಲ್ಲ. ಸುರೇಶ್ ಜೊತೆಯಲ್ಲೇ ಹೋಗಲು ರೆಡಿಯಾದ. ಸ್ವಲ್ಪ ಹೊತ್ತಿಗೆ ಇಬ್ಬರು ಕೈ ಹಿಡಿದು ಹೊರಟು ಹೋದರು. ಬಾಗಿಲು ಮುಚ್ಚಿ ಸುಮನ ಇತ್ತ ತಿರುಗಿದಾಗ ಶ್ರೇಯ ಹಾಗೂ ಮಂಗಳ ಕೋಪದಿಂದ ಅವಳನ್ನೇ ನೋಡುತ್ತಿದ್ದರು.
ಅವಳೇನೋ ಆಕ್ಷಮ ಅಪರಾಧ ಮಾಡಿದಂತೆ. ಅಮ್ಮ, ನೀನು ಸರಿಯಿಲ್ಲ, ಶ್ರೇಯಾ ಅಳುವ ಧ್ವನಿಯಲ್ಲಿ ಹೇಳಿದಳು. ಅಪ್ಪ ಹಾಗೆ ರೂಪಾಳೊಂದಿಗೆ ಹೊರಟಿದ್ದು ಅವಳಿಗೆ ಇಡಿಸಲಿಲ್ಲ. ನೀವು ಏನು ಹೇಳಬೇಕೋ ಹೇಳಿಬಿಡಿ, ಹೀಗೆ ಮುಖಾನ ಊದಿಸಿಕೊಂಡು ಯಾಕೆ ಕೂತಿದ್ದೀರಿ? ಮಂಗಳ ಮಾತನಾಡದೆ ಕೂತಿರುವುದನ್ನು ಕಂಡು ಸುಮನ ಹೇಳಿದಳು. ನಾನು ಹೇಳುವುದು ಏನಂದರೆ, ನಿನಗಿಂತ ನಿನ್ನ 5 ವರ್ಷದ ಮಗಳು ಎಷ್ಟೋ ಬುದ್ಧಿವಂತಳು ಅಂತ. ಇವತ್ತು ಅವಳು ರೂಪಕ್ಕೆ ಸರಿಯಾಗಿ ಹೇಳಿದಳು. ನೀನು ಇದುವರೆಗೂ ಹಾಗೆ ಹೇಳೋಕ್ಕಾಗಿಲ್ಲ. ನೀವು ಹೇಳುವುದು ನನಗೆ ಅರ್ಥವಾಗುತ್ತೆ ಅಮ್ಮ, ಆದರೆ ಏನು ಮಾಡಲಿ, ರೂಪ ನಮ್ಮ ಚಿಕ್ಕಮ್ಮನ ಮಗಳು. ಚಿಕ್ಕಮ್ಮನ ಮಗಳು? ನಿನ್ನ ಸಂಸಾರ ಉಳಿಸ್ಕೊಳ್ಬೇಕಾದ್ರೆ ನಿನ್ನ ಸ್ವಂತ ತಂಗಿ ಬಗೆಗೇನೂ ಹುಷಾರಾಗಿರಬೇಕು, ಮಂಗಳ ಹೇಳಿದರು. ರೂಪಾನ ಅಂದು ಏನಮ್ಮ ಪ್ರಯೋಜನ? ಮೊದಲು ನಮ್ಮ ಮನೆಯವರು ಸರಿಯಾಗಿರಬೇಕು. ಸುರೇಶ್ಗಂತೂ ತನ್ನ ಹೆಂಡತಿ ಬಿಟ್ಟು ಬೇರೆ ಹೆಂಗಸರಲ್ಲಿ ಒಳ್ಳೆಯ ಗುಣಗಳು ಕಾಣುತ್ತೆ. ಇವತ್ತು ರೂಪ, ಅವಳಿಗೆ ಮುಂಚೆ ಕಲ್ಯಾಣಿ ಇದ್ಲು. ಮದುವೆಗೆ ಮುಂಚಿನ ಅವರ ರಾಸಲೀಲೆಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ನನಗೆಲ್ಲ ಗೊತ್ತು. ಆದರೆ ನಾನು ಸುರೇಶ್ಗೆ ಹೆಂಡತಿಯಾಗಿ ಆರಿಸಿದ ಹುಡುಗಿನ ಎಲ್ಲರೂ ಹೊಗಳ್ತಿದ್ರು. ಆದರೆ ಮುಂದೇನಾಯಿತು? ನೀನು ಎಲ್ಲರಿಂದಲೂ ದೂರವಾಗಿ ನಿನ್ನದೇ ಗೂಡಿನೊಳಗೆ ಮುದಿರಿಕೊಂಡು ಕೂತಿದ್ಯಾ. ಅವರು ಹಗಲು ರಾತ್ರಿ ನನ್ನ ಕೊರತೆಯ ಬಗ್ಗೆ ಟೀಕೆ ಮಾಡುತ್ತಾ ನಾನು ಯಾವುದಕ್ಕೂ ಯೋಗ್ಯಳಲ್ಲವೆಂದು ಹೇಳುತ್ತಾರೆ. ಇವರು ರೂಪಾಗೆ ಹೇಳ್ತಿದ್ರಲ್ಲ, ಹೊಸಬರ ಹೆದರು ನನಗೆ ಮಾತೇ ಹೊರಡಲ್ಲ ಅಂತ. ನಾನು ಕಾಲೇಜ್ನಲ್ಲಿದ್ದಾಗ ಸಾಹಿತ್ಯ ಕೂಟದಲ್ಲಿ 4 ವರ್ಷ ಕಾರ್ಯದರ್ಶಿ ಆಗಿದ್ದೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಸಾಹಿತಿಗಳು ಕಲಾವಿದರನ್ನು ಕರೆಸಿದ್ದೀನಿ. ಗೊತ್ತು, ಕಾಲೇಜ್ನಲ್ಲಿ ನೀನು ಏನಾಗಿದ್ಯಾ ಅಂತ ಯಾರು ಕೇಳೋಲ್ಲ. ಈಗ ನೀನು ಏನಾಗಿದ್ಯಾ? ನಿನಗಾಗಿ ಅಲ್ಲದಿದ್ದರೂ ನಿನ್ನ ಮಗಳು ಶ್ರೇಯಳಿಗಾಗಿ. ನಿನ್ನ ಜೀವನದಲ್ಲಿ ಹಿಡಿತ ಸಡಿಲಿಸಬೇಡ ಸುಮನ, ಮಂಗಳ ಗದ್ಗೆದ್ದರಾಗಿ ಹೇಳಿದರು. ಸುಮನ, ಮಂಗಳ ಹಾಗೂ ಶ್ರೇಯರಿಗೆ ಊಟ ಬಡಿಸಿ ಗಂಡನಿಗಾಗಿ ಕಾಯತೊಡಗಿದಳು. ಅನೇಕ ವಿಷಯಗಳು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊತ್ತು ನಿಂತಿದ್ದವು. ಹಾಗೆ ಯೋಚಿಸುತ್ತಾ ಅವಳಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯಲಿಲ್ಲ. ಸುರೇಶ್ ಬೆಲ್ ಮಾಡಿದಾಗ ಅವಳು ದಡಬಡಾಯಿಸಿ ಎದ್ದು ಕುಳಿತಳು. ಸತ್ತೋಗಿದ್ದೇನೆ? ಎಷ್ಟು ಹೊತ್ತಿನಿಂದ ಬೆಲ್ ಮಾಡ್ತಿದ್ದೀನಿ? ಬಾಗಿಲು ತೆರೆದ ಕೂಡಲೇ ನಶೆಯಿಂದ ತೂರಾಡುತ್ತಿದ್ದ ಸುರೇಶ್ ಕಿರಿಚಿದ. ಮರ್ಯಾದಸ್ಥರು ಮನೆಗೆ ಬರೋ ಹೊತ್ತೇನ್ರಿ ಇದು? ಕಿರಿಚಬೇಡಿ, ಅಕ್ಕಪಕ್ಕದ ಮನೆಯವರು ಎದ್ದು ಬಿಡ್ತಾರೆ. ಅಕ್ಕಪಕ್ಕದ ಮನೆಯವರ ಭಯನ ಯಾರಿಗೆ ತೋರಿಸ್ತಿದ್ಯಾ? ಪಾಪ ರೂಪಾಗೆ ನೀನು 1 ಲೋಟ ನೀರು ಸಹ ಕೊಡಲಿಲ್ಲ. ಅವಳು ಇಲ್ಲಿಂದ ಹೊರಡುವಾಗ ಆಘಾತಕ್ಕೆ ಒಳಗಾಗಿದ್ಲು. ಅವಳಂತೂ ನಿನಗೆ ಹಾಗೂ ಶ್ರೇಯಾಗೆ ಪ್ರಾಣ ಕೊಡೋಕ್ಕೂ ಸಿದ್ಧ. ಅಂಥವಳ ಜೊತೆ ಈ ರೀತಿ ವರ್ತನೆ? ಅವಳನ್ನು ಹೋಟೆಲ್ಗೆ ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸಿದೆ. ಅದು ನನ್ನ ಕರ್ತವ್ಯ ಆಗಿತ್ತು, ಸುರೇಶ್ ಹೇಳಿದ. ಅರ್ಥ ಆಯಿತು. ನಿಮ್ಮದು ತಿಂದಿದ್ದಾಯಿತು, ಕುಡಿದದ್ದು ಆಯಿತು. ನಿಮಗೀಗ ಊಟದ ಅಗತ್ಯ ಇಲ್ಲ, ಸುಮನ ಹೇಳಿದಳು. ಅದನ್ನು ಬೇರೆ ಹೇಳಬೇಕಾ? ಸಿಂಪಲಾಗಿ ಹೇಳಿದರೆ ಅರ್ಥವಾಗಲ್ವಾ? ಗೂಬೇನ ತಂದು ಎಂದು ಹೇಳಿ ಸುರೇಶ್ ಹಾಸಿಗೆಯ ಮೇಲೆ ಹುರುಳಿಕೊಂಡ. ಬೇರೆ ದಿನವಾಗಿದ್ದರೆ ಸುಮನ ಸಾಕಷ್ಟು ಅತ್ತು ಏನೂ ತಿನ್ನದೆ ಮಲಗಿಬಿಡುತ್ತಿದ್ದಳು. ಆದರೆ ಇಂದು ಹಾಗೆ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಮುಳ್ಳು ಆಳವಾಗಿ ಚುಚ್ಚಿತ್ತು. ಅದರ ನೋವು ಬಾಧಿಸುತ್ತಿತ್ತು. ತನ್ನನ್ನು ಆರೋಗ್ಯವಾಗಿಟ್ಟುಕೊಳ್ಳುವ ಹೊಣೆಯು ಅವಳ ಮೇಲಿತ್ತು. ಸುರೇಶ್ ಅಂತೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಸುಮನ ಟೇಬಲ್ ಮೇಲೆ ಊಟವನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಳು. ಲೈಟ್ ಆರಿಸಿ ಮೇಣದ ಬತ್ತಿ ಅಂಟಿಸಿದಳು. ಅದರ ಮಂದ ಬೆಳಕಿನಲ್ಲಿ ರಾತ್ರಿಯೂಟದ ಆನಂದ ಅನುಭವಿಸಿದಳು. ಬಹಳ ದಿನಗಳ ನಂತರ ಅವಳಿಗೆ ಸಂತೋಷವಾಗಿರಬೇಕಾದರೆ ಯಾವುದೇ ಆಡಂಬರದ ಅವಶ್ಯಕತೆ ಇಲ್ಲ. ಸರಿಯಾದ ಮನಸ್ಥಿತಿ ಇದ್ದರೆ ಸಾಕು ಅನಿಸಿತ್ತು. ಅವಳು ತನ್ನ ಹಳೆಯ ಫೈಲ್ಗಳನ್ನು ತೆಗೆದು ಏನೋ ಯೋಚಿಸುತ್ತಾ ನೋಡತೊಡಗಿದಳು. ಅವಳು ಓದಿನಲ್ಲಿ ಮುಂದಿದ್ದಳು. ಪಕ್ಷೇತರ ಚಟುವಟಿಕೆಗಳಲ್ಲೂ ಅವಳನ್ನು ಸರಿಗಟ್ಟುವವರು ಯಾರೂ ಇರಲಿಲ್ಲ.
ಸಂಗೀತ, ಆಟಗಳು, ಡಿಬೇಟ್ ನಾಟಕಗಳಲ್ಲಿ ಅವಳ ಉಪಸ್ಥಿತಿ ಅನಿವಾರ್ಯವಾಗಿತ್ತು. ಆದರೆ ಮದುವೆಯಾದ ಕೂಡಲೇ ಎಲ್ಲವೂ ಬದಲಾಯಿತು. ಸುಮನ ಉದಾಸೀನತೆಯ ಎಂತಹ ಕಂಬಳಿ ಹೊದ್ದುಕೊಂಡಳೆಂದರೆ ಇತರರಿಗಿರಲಿ, ಅವಳಿಗೆ ಅದನ್ನು ದೂರ ಮಾಡಲು ಅಸಾಧ್ಯವಾಗಿತ್ತು. ರಾತ್ರಿಯ ನಿರವತೆಯಲ್ಲಿ ಸುಮನ ತನ್ನ ಪರಿಚಯವನ್ನು ಸ್ವಯಂ ಮಾಡಿಕೊಂಡು ರೋಮಾಂಚಿತಳಾದಳು. ಖುಷಿಯ ರೋಮಾಂಚನ ಅವಳ ವ್ಯಕ್ತಿತ್ವವನ್ನು ಜಾಗೃತಗೊಳಿಸಿತ್ತು. ಮರುದಿನ ಬೆಳಿಗ್ಗೆ ಹೊಸ ರೂಪ ರಂಗು ಬಂದಂತಿತ್ತು. ಸುಮನ ಮೇಲುದನಿಯಲ್ಲಿ ಹಾಡು ಗುಣುಗುಟ್ಟುತ್ತಿದ್ದಳು. ಸುರೇಶ್ ಆಫೀಸಿಗೆ ಹೊರಡುವ ತರಾತುರಿಯಲ್ಲಿದ್ದ. ಇನ್ಸ್ಪೆಕ್ಷನ್ಗೆ ತಯಾರಿ ಮಾಡಬೇಕಿತ್ತು. ರೂಪಾಗೆ ಫೋನ್ ಮಾಡು, ನಿನ್ನೆ ಹಾಗೆ ಮಾತನಾಡಿದ್ದಕ್ಕೆ ಸಾರಿ ಕೇಳು, ಇಲ್ಲ ಅಂದರೆ ಅವಳು ಶ್ರೇಯಳ ಸ್ಕೂಲಿಗೆ ಬರುವುದಿಲ್ಲ. ಹೊರಡುವಾಗ ಸುರೇಶ್ ಹೇಳಿ ಹೋದ. ಅದನ್ನು ಕೇಳಿ ಶ್ರೇಯ ಮೂತಿ ಕೊಂಕಿಸಿದಳು. ಅದನ್ನು ಕಂಡು ಮಂಗಳ ನಕ್ಕರು. ನಾನು ರೂಪ ಚಿಕ್ಕಮ್ಮನ ಜೊತೆ ಹೋಗಲ್ಲ. ಸುರೇಶ್ ಹೊರಟ ನಂತರ ಶ್ರೇಯ ಮೇಲುಧ್ವನಿಯಲ್ಲಿಯೇ ಗೊಣಗಿದಳು. ಶ್ರೇಯ, ನಡಿ, ರೆಡಿಯಾಗು, ಸ್ಕೂಲ್ಗೆ ಹೋಗಬೇಕು. ನಾನು ರೂಪ ಚಿಕ್ಕಮ್ಮನ ಜೊತೆ ಸ್ಕೂಲ್ಗೆ ಹೋಗೋದಿಲ್ಲ. ನಾನು ಯಾರಿಗೂ ಫೋನ್ ಮಾಡುವುದಿಲ್ಲ, ಯಾರ ಹತ್ರನೂ ಸಾರಿ ಎನ್ನಲ್ಲ, ಸುಮನ ಹೇಳಿದಳು. ಕೇಳುವುದಿಲ್ಲ. ಹಾಗಾದರೆ ನಾನು ಹೇಗೆ ಹೋಗುವುದಮ್ಮ? ಶ್ರೇಯ ಕೇಳಿದಳು. ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪ ಭಾಳ ಬ್ಯುಸಿಯಾಗಿದ್ದಾರೆ. ನಾನಲ್ಲ, ನಿನ್ನ ಶಿಕ್ಷಣದ ಭಾರ ನನ್ನ ಹೆಗ್ಲ ಮೇಲಿದೆ, ರೂಪಾಳ ಮೇಲಲ್ಲ. ಹೌದಮ್ಮ, ನನ್ನ ಬರ್ತ್ಡೇದು ಹೊಸ ಡ್ರೆಸ್ ಕೊಡು. ಇವತ್ತು ಯೂನಿಫಾರ್ಮ್ ಬೇಕಾಗಿಲ್ಲ. ಅಜ್ಜಿ, ಗೊತ್ತಾಯ್ತಾ, ನಾನು ಅಮ್ಮ ಸ್ಕೂಲ್ಗೆ ಹೋಗ್ತಿದ್ದೇವೆ. ಶ್ರೇಯ ಚಪ್ಪಾಳೆ ತಟ್ಟಿ ಕುಣಿದಾಡಿದಳು. ನನ್ನನ್ನು ಕರ್ಕೊಂಡು ಹೋಗಲ್ವ ಶ್ರೇಯ? ಮನೆಯಲ್ಲಿ ಕೂತು ಕೂತು ಬೇಸರ ಆಗಿದೆ ನನಗೆ. ಬನ್ನಿ ಅಮ್ಮ, ನಾವು ಮೂವರು ಹೋಗೋಣ. ಸ್ಕೂಲ್ಗೆ ಹೋಗಿ ನಂತರ ಸ್ವಲ್ಪ ಹೊತ್ತು ಸುತ್ತಾಡೋಣ, ಆಮೇಲೆ ಹೋಟೆಲ್ನಲ್ಲಿ ತಿಂಡಿ ತಿಂದು ಬರೋಣ, ಸುಮನ ಹೇಳಿದಳು. ಆಯಿತು, ನಾನು ಶ್ರೇಯಕ್ಕಿಂತ ಬೇಗ ರೆಡಿ ಆಗ್ತೀನಿ ಎಂದು ಮಂಗಳ ಹೇಳಿದರು. ತನ್ನ ಕುಟುಂಬದ 3 ಪೀಳಿಗೆಯ ಮಹಿಳೆಯರು ತನ್ನ ಸಹಾಯವಿಲ್ಲದೆ ಮನೆಯಿಂದ ಹೊರಗೆ ಹೋಗುವ ಸಾಹಸ ಮಾಡುತ್ತಾರೆಂದು ಸುರೇಶ್ ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಮಂಗಳಮ್ಮನವರಂತೂ ಕುಟುಂಬದ ಕಠೋರ ಶಿಸ್ತಿಗೆ ಒಳಪಟ್ಟಿದ್ದರು ಹಾಗೂ ಕಬ್ಬಿಣದ ಪರದೆಯ ಹಿಂದೆ ದಿನ ಕಳೆಯುತ್ತಿದ್ದರು. ಅವರ ಅತ್ತೆ ಮಾವನವರಷ್ಟೇ ಅಲ್ಲದೆ ಅವರ ಗಂಡನು ಸಹ ಹೆಂಗಸರ ಸ್ಥಾನ ಮನೆಯ 4 ಗೋಡೆಗಳ ಮಧ್ಯೆ ಇರಬೇಕೆನ್ನುತ್ತಿದ್ದರು. ತಮ್ಮ ಜೀವನವಂತೂ ಹೇಗೋ ಕಳೆಯಿತು. ಆದರೆ ಮುಂದಿನ ಪೀಳಿಗೆಗೆ ತಮ್ಮಂತೆ ಗುಟುಕಾಗಿ ಜೀವನ ಕಳೆಯಲು ಬಿಡುವುದಿಲ್ಲವೆಂದು ನಿರ್ಧರಿಸಿದರು. ಆದರೆ ಬರೀ ಯೋಚಿಸುವುದರಿಂದ ಏನಾಗುತ್ತದೆ? ಅವರು ಸುಮನಾಲ ಅಸನ್ಮುಖ ಹಾಗೂ ಜೀವನ ಪ್ರೀತಿ ಸ್ವಭಾವದಿಂದ ಪ್ರಭಾವಿತರಾಗಿದ್ದರು. ಆದರೆ ಮದುವೆಯ ನಂತರ ಸುಮನ ಸ್ವಲ್ಪವೇ ಆಸಕ್ತಿ ಕಳೆದುಕೊಳ್ಳತೊಡಗಿದಳು. ಹಾಗೆ ನೋಡಿದರೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಸುರೇಶ್ಗೆ ಒಳ್ಳೆಯ ಕೆಲಸವಿತ್ತು. ಅವನ ತಂದೆಗೂ ಒಳ್ಳೆಯ ಬಿಸ್ನೆಸ್ ಇತ್ತು. ಸುರೇಶ್ ತನ್ನ ತಂದೆಯ ಆಚಾರ ವಿಚಾರ ಹಾಗೂ ಸ್ವಭಾವವನ್ನು ಆಸ್ತಿಯಾಗಿ ಪಡೆದಿದ್ದ. ಅವನು ತಾನು ಮೋಜು ಮಾಡಲು ಸ್ವತಂತ್ರನಿದ್ದ. ಆದರೆ ಸುಮನಳ ಮೇಲೆ, ಅವಳ ಓಡಾಟದ ಮೇಲೆ ಕಣ್ಣಿಟ್ಟಿದ್ದ. ಅವಳು ಕಿಟಕಿಯಿಂದ ಆಚೆ ನೋಡುವುದು ಸುರೇಶ್ಗೆ ಇಷ್ಟವಿರಲಿಲ್ಲ. ಪ್ರತಿಯೊಂದಕ್ಕೂ ಅವಳನ್ನು ಕೀಳಾಗಿ ಕಾಣುವುದು, ವ್ಯಂಗ್ಯ ಬಾಣಗಳನ್ನು ಬಿಡುವುದು, ಕೋಪದಲ್ಲಿ ಪಾತ್ರೆ ಪ್ಲೇಟ್ ಗ್ಲಾಸ್ಗಳನ್ನು ಎಸೆಯುವುದು ಅವನಿಗೆ ಮಾಮೂಲಿಯಾಗಿತ್ತು. ಸುಮನ ತನ್ನದೇ ಆದ ಲೋಕದಲ್ಲಿ ಮುಳುಗಿರುತ್ತಿದ್ದಳು. ಅಜ್ಜಿ, ನಿದ್ದೆ ಮಾಡಿಬಿಟ್ರಾ? ಮಂಗಳರ ಯೋಚನೆಯ ಶ್ರೇಣಿ ಹೇಗೆ ಸಾಗುತ್ತಿತ್ತೇನು. ಆದರೆ ಶ್ರೇಯ ಕೂಗಿದಾಗ ಅವರು ವಾಸ್ತವಕ್ಕೆ ಮರಳಿದರು. ನನ್ನ ಸ್ಕೂಲ್ ಬಂತು ಅಜ್ಜಿ, ಶ್ರೇಯ ಖುಷಿಯಿಂದ ಹೇಳಿದಳು. ನಿನ್ನ ಸ್ಕೂಲ್ ಬರಲಿಲ್ಲ, ನಾವು ನಿನ್ನ ಸ್ಕೂಲ್ಗೆ ಬಂದಿದ್ದು ಗೊತ್ತಾ ಪೆದ್ದಿ? ಮಂಗಳ ತಮಾಷೆ ಮಾಡಿದಳು. ನೋಡಮ್ಮ ಅಜ್ಜಿ, ನನ್ನನ್ನು ಪೆದ್ದಿ ಅಂತಿದ್ದಾರೆ, ಶ್ರೇಯ ನಗುತ್ತಲೇ ಹೇಳಿದಳು. ಶ್ರೇಯ ಉತ್ಸಾಹದಿಂದ ಅಮ್ಮ ಹಾಗೂ ಅಜ್ಜಿಯ ಕೈ ಹಿಡಿದು ತನ್ನ ತರಗತಿಯ ಕಡೆ ಎಳೆದುಕೊಂಡು ಹೋದಳು. ಗೀತಾ ಮ್ಯಾಮ್, ಇವರು ನನ್ನ ತಾಯಿ, ಇವರು ನನ್ನ ಅಜ್ಜಿ. ಶ್ರೇಯ ಖುಷಿಯಿಂದ ಟೀಚರ್ಗೆ ಇಬ್ಬರನ್ನು ಪರಿಚಯಿಸಿದಳು. ನಿಮ್ಮನ್ನು ನೋಡ್ತಿರೋದು ಇದೇ ಫಸ್ಟ್. ನೀವು ಸ್ಕೂಲ್ಗೆ ಬಂದೇ ಇಲ್ಲ, ನಮ್ಮನ್ನು ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಾ ಎಂದರು ಗೀತಾ ಮೇಡಮ್. ಇನ್ಮುಂದೆ ಖಂಡಿತ ಬರ್ತೀನಿ, ಸುಮನ ಹೇಳಿದಳು.
ನಾವು ಪೋಷಕರು ಹಾಗೂ ಮಕ್ಕಳ ನಡುವೆ ಸಾಮರಸ್ಯ ಮೂಡಿಸಲು ಪ್ರಯತ್ನಿಸುತ್ತೇವೆ. ಬಹಳಷ್ಟು ಮಕ್ಕಳ ತಾಯಂದಿರು ಶನಿವಾರಗಳಂದು ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾರೆ, ಆಟಗಳನ್ನು ಆಡಿಸ್ತಾರೆ, ಕ್ರಾಫ್ಟ್ ಕಲಿಸ್ತಾರೆ. ನೀವು ಬಯಸಿದರೆ ನಿಮಗೆ ಗೊತ್ತಿರುವ ಯಾವುದಾದ್ರೂ ಕಲೆಯ ಬಗ್ಗೆ ಹೇಳಿಕೊಡಬಹುದು. ನಮ್ಮ ಅಜ್ಜಿಗೆ ಬಹಳ ಕಥೆಗಳು ಗೊತ್ತು. ನಮ್ಮ ಅಮ್ಮನೂ ತುಂಬ ಜಾಣೆ, ಶ್ರೇಯಾ ಕುಣಿಯುತ್ತಾ ಹೇಳಿದಳು. ಹೌದಾ ಮೇಡಮ್ ಮುಗುಳ್ನಕ್ಕರು. ಆಗಲೇ ಶ್ರೇಯಾ ಮೇಡಮ್ ಕಿವಿಯಲ್ಲಿ ಏನೋ ಪುಸುಗಟ್ಟಿದಳು. ಹೌದು ನೋಡಿದೆ, ನಿಮ್ಮಮ್ಮ ಬಹಳ ಸುಂದರವಾಗಿದ್ದಾರೆ, ಗೀತಾ ಮೇಡಮ್ ಹೇಳಿದರು. ಬಹಳ ಚೇಷ್ಟೆ ಇವಳದು, ಏನಾದರೂ ವಟ ಕೊಡ್ತಾ ಇರ್ತಾಳೆ, ಸುಮನ ನಾಚುತ್ತಾ ಹೇಳಿದಳು. ನೀವು ಸುಂದರವಾಗಿರುವವರನ್ನು ಸುಂದರವಾಗಿದ್ದರೆ ಅಂದ್ರೇನು ತಪ್ಪು? ನಿಮ್ಮ ಮಗಳು ಬಹಳ ಮುದ್ದಾಗಿದ್ದಾಳೆ, ತುಂಬ ಜಾಣೆ ಕೂಡ. ನೀವು ಯಾವುದಾದ್ರೂ ಶನಿವಾರ ಖಂಡಿತ ಬನ್ನಿ, ಮಕ್ಕಳಿಗೆ ಏನಾದರೂ ಕಲಿಸಿ, ಇಲ್ಲಾದರೆ ಹಾಡು ಹೇಳಿ, ಅವರ ಜೊತೆ ಮಾತನಾಡಿ. ಅದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಾಸನ ಆಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಯಾವಾಗಲೂ ಖುಷಿಯಾಗಿರುವ ಶ್ರೇಯಾ ಶನಿವಾರಗಳಂದು ತುಂಬ ಡಲ್ ಆಗಿದ್ದಾಳೆ, ಗೀತಾ ಮೇಡಮ್ ಹೇಳಿದರು. ನಾನು ಮುಂದೆ ಜ್ಞಾಪಕ ಇಟ್ಕೊಳ್ತೀನಿ. ಶ್ರೇಯಾ ಖುಷಿನೇ ನನ್ನ ಖುಷಿ, ಸುಮನ ಆಶ್ವಾಸನೆ ಕೊಟ್ಟಳು. ಸ್ಕೂಲಿನಿಂದ ಹೊರಟು ಸುಮನ ಅತ್ತೆ ಹಾಗೂ ಶ್ರೇಯರನ್ನು ಕರೆದುಕೊಂಡು ಫನ್ ಹಾಲ್ಗೆ ಹೋದಳು. ಅಲ್ಲಿ ಮಕ್ಕಳಿಗೆ ಅನೇಕ ರೀತಿಯ ಆಟಗಳಿದ್ದವು. ಬಹಳಷ್ಟು ಮಕ್ಕಳು ಅವರ ತಾಯಿ ತಂದೆಯರು ಬಂದಿದ್ದರು. ಶ್ರೇಯಾಳೊಂದಿಗೆ ಮಂಗಳ ಹಾಗೂ ಸುಮನ ಸಹ ಅಲ್ಲಿ ಹಲವಾರು ಆಟಗಳನ್ನು ಆಡಿ ಮೋಜು ಮಾಡಿದರು. ನಂತರ ಒಳ್ಳೆಯ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡಿದು ಮನೆಯತ್ತ ಹೊರಟರು. ಅವರಿಗೆಲ್ಲ ಸುತ್ತಾಡಿ ಆಯಾಸವಾಗಿತ್ತು. ಎಲ್ಲರೂ ಬೇಗನೆ ಮಲಗಿದರು. ಬೆಲ್ ಶಬ್ದಕ್ಕೆ ಸುಮನ ದಡಬಡಿಸಿ ಎದ್ದಳು. ಗಡಿಯಾರದಲ್ಲಿ 6 ಗಂಟೆ ಹೊಡೆಯುತ್ತಿತ್ತು. ಬಾಗಿಲು ತೆರೆದಾಗ ಎದುರಿಗೆ ಸುರೇಶ್ ನಿಂತಿದ್ದ. ನಿದ್ದೆ ಮಾಡ್ತಿದ್ಯಾ? ಹೌದು, ಸುಮನ ಹೇಳಿದಳು. ಶ್ರೇಯಾ ಅಮ್ಮ ಮಲಗಿಬಿಟ್ರಾ ಎಂದು ಕೇಳಿದ ಸುರೇಶ್. ಇದೇನು ಇಷ್ಟು ಬೇಗ ನಿದ್ರೇನಾ? ನಾನು ಏನು ಹೇಳಿ ಹೋಗಿದ್ದೆ? ರೂಪಾಗೆ ಫೋನ್ ಮಾಡಿ ನಿನ್ನೆ ಹಾಗೆ ವರ್ತಿಸಿದ್ದಕ್ಕೆ ಸಾರಿ ಕೇಳು. ಅವಳು ಶ್ರೇಯಲನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗಲಿಲ್ಲ ಅಂತ. ಆದರೆ ನೀನು ನಿನ್ನ ಹಠದಲ್ಲಿ ಮುಳುಗಿದ್ಯಾ. ಮಗಳ ಭವಿಷ್ಯ ಹೇಗಾದರೂ ಹಾಳಾಗಲಿ, ಕೋಪದಿಂದ ಹೇಳಿದ. ನಾನು ಫೋನ್ ಮಾಡಿಲ್ಲ ಅಂದರೆ ಏನಾಯಿತು? ನೀವು ರೂಪಾಗಿ ಫೋನ್ ಮಾಡಿರ್ಬಹುದಲ್ವಾ? ಸುಮನ ಸಹಜವಾಗಿ ಕೇಳಿದಳು. ಪ್ರಶ್ನೆ ಕೇಳ್ತಿದ್ಯಾ, ವ್ಯಂಗ್ಯವಾಗಿ ಮಾತನಾಡ್ತಿದ್ಯೋ? ಸುರೇಶ್ ಕೋಪದಿಂದ ಕೇಳಿದ. ನಾನು ಆ ರೀತಿ ಏನೂ ಮಾಡಲಿಲ್ಲ, ಬರೀ ತಿಳಿದುಕೊಳ್ಳಬೇಕಾಗಿತ್ತು. ಹಾಗಾದರೆ ತಿಳಿದುಕೋ, ನಾನು ರೂಪಾಗೆ ಫೋನ್ ಮಾಡಿದ್ದು ಏಕೆಂದರೆ ಅವಳು ಶ್ರೇಯಾನ ಸ್ಕೂಲ್ಗೆ ಕರೆದುಕೊಂಡು ಹೋದ್ಲೋ ಇಲ್ಲ ಅಂತ ತಿಳಿದುಕೊಳ್ಳೋಕೆ. ಅವಳು ಹೇಳಿದ್ದು ನೀನು ಫೋನ್ ಮಾಡಲೇ ಇಲ್ವಂತೆ. ಇನ್ನು ಕ್ಷಮೆ ಕೇಳುವುದೆಲ್ಲಿ? ಒಂದು ವಿಷಯ ಕ್ಲಿಯರ್ ಆಯಿತು, ನಿನಗೆ ಶ್ರೇಯಾ ಬಗ್ಗೆ ಏನೂ ಚಿಂತೆ ಇಲ್ಲ. ಶ್ರೇಯಾ ಬಗ್ಗೆ ಚಿಂತೆ ಇದೆ, ಅದಕ್ಕೆ ರೂಪಾಗೆ ಫೋನ್ ಮಾಡಲಿಲ್ಲ. ಅಪರಿಚಿತರ ಎದುರಿಗೆ ನನ್ನ ಕಂಠ ಹುಡುಗಿ ಹೋಗಲ್ಲ. ನಾನು ಅಮ್ಮ ಶ್ರೇಯಾ ಸ್ಕೂಲ್ಗೆ ಹೋಗಿದ್ವಿ. ಶ್ರೇಯಾ ಅಷ್ಟು ಖುಷಿಯಾಗಿ ಇದ್ದುದನ್ನು ನಾನೆಂದೂ ನೋಡಲಿಲ್ಲ. ಸುಮನ ಒಂದೊಂದು ಪದವನ್ನು ಹೊತ್ತಿ ಹೊತ್ತಿ ಹೇಳಿದಳು. ಹೋ, ಈಗ ನಿನ್ನ ಧ್ವನಿಯು ಜೋರಾಯಿತು. ರೂಪಾ ನಿನ್ನ ತಂಗಿ ಅನ್ನೋದನ್ನು ಮರೆತುಬಿಟ್ಯಾ? ತಂಗಿ ಆಗಲಿ ಗಂಡನಾಗಲಿ ಅನ್ಯಾಯನ ವಿರೋಧಿಸಲೇಬೇಕು. ನಾನು ಇದುವರೆಗೂ ಸುಮ್ಮನಿದ್ದೆ, ಈಗ ನಾನು ಹೋರಾಟ ಮಾಡ್ತೀನಿ. ನನಗಾಗಿ ಅಲ್ಲ, ನನ್ನ ಮುದ್ದಿನ ಶ್ರೇಯಗಾಗಿ. ನಾನು ನಿನ್ನ ಜೊತೆಗಿದ್ದೀನಿ ಸುಮನ. ಮಂಗಳ ಅದುವರೆಗೆ ಸುಮ್ಮನಿದ್ದವರು ಮೆಲ್ಲಗೆ ಹೇಳಿದರು. ಅಮ್ಮ ನೀನು ಕೂಡ? ಸುರೇಶ್ ಬೆಚ್ಚಿ ಹೇಳಿದ. ಇನ್ನೇನು ಮಾಡಲಿ ಸುರೇಶ್, ಇಡೀ ಜೀವನ ಅನ್ಯಾಯ ಸಹಿಸಿದೆ. ಈಗ ಕಾಲ ಬದಲಾಗಿದೆ. ಸುಮನ ಜೊತೆ ನಾನು ಹೋರಾಟ ಮಾಡ್ತೀನಿ, ನಮ್ಮ ಮುದ್ದಿನ ಶ್ರೇಯಗಾಗಿ, ಮಂಗಳ ದೃಢವಾದ ಸ್ವರದಲ್ಲಿ ಹೇಳಿದರು. ಸುಮನ ಮುಂದೆ ಬಂದು ಅತ್ತೆಯನ್ನು ಅಪ್ಪಿಕೊಂಡಳು. ಅವಳ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿದ ಕಣ್ಣೀರಿತ್ತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ. ಅದೆಷ್ಟು ಸಂತಸದ ದಿನಗಳಾಗಿದ್ದವು ಅವು. ಕಳೆದ ದಿನಗಳನ್ನು ಜ್ಞಾಪಿಸಿಕೊಂಡಾಗ ಯಾಮಿನಿಯ ಕಂಗಳು ತುಂಬಿ ಬಂದವು. ಕಾಲೇಜಿಗೆ ಸೇರಿದ್ದ ಪ್ರಾರಂಭದ ದಿನಗಳವು. ಹಲವಾರು ವಿದ್ಯಾರ್ಥಿನಿಯರಿದ್ದರೂ ಒಬ್ಬರಿಗೊಬ್ಬರ ಪರಿಚಯವಿರಲಿಲ್ಲ. ನಿಧಾನವಾಗಿ ಪರಿಚಯ ಮಾಡಿಕೊಂಡು ಅವರ ಗೆಳೆತನ ಬೆಳೆಸತೊಡಗಿದರು. ಆದರೆ 4-6 ದಿನಗಳು ಕಳೆದರೂ ಯಾಮಿನಿಗೆ ಸರಿಹೊಂದುವ ಮಿತ್ರರು ದೊರೆತಿರಲಿಲ್ಲ. ಒಂದು ದಿನ ಯಾಮಿನಿ ಕಾಲೇಜು ತಲುಪುವಾಗ ರೋಹಿತ್ ಕಾಲೇಜಿನ ಗೇಟ್ ಬಳಿ ಸಿಕ್ಕಿದ್ದ. ಅವನು ನಗೆ ಬೀರಿ ಹಲೋ ಎಂದು ತನ್ನ ಪರಿಚಯ ಹೇಳಿದ್ದ. ಅವನ ನಡವಳಿಕೆ ಯಾಮಿನಿಗೆ ಬಹಳ ಇಷ್ಟವಾಯಿತು. ನನ್ನ ಹೆಸರು ಯಾಮಿನಿ, ನಾನು ಶಾರದಾ ಕಾಲೇಜಿನಿಂದ ಬಂದಿದ್ದೇನೆ. ಅವಳು ರೋಹಿತ್ಗೆ ತನ್ನ ಪರಿಚಯ ತಿಳಿಸಿಕೊಟ್ಟಳು. ಪಾಠದ ವಿಷಯದಲ್ಲಿ ರೋಹಿತ್ ಬಹಳ ಚುರುಕಾಗಿದ್ದ. ಲೆಕ್ಚರ್ ಕೇಳೋ ಪ್ರಶ್ನೆಗಳಿಗೆಲ್ಲ ಪಟಪಟನೇ ಉತ್ತರ ಕೊಡುತ್ತಿದ್ದ. ಅವನ ಜಾಣತನ ಮತ್ತು ವಿಷಯದ ಬಗೆಗಿನ ಆಳವಾದ ಜ್ಞಾನ ಯಾಮಿನಿಯ ಮನಸ್ಸನ್ನು ಸೆಳೆಯಿತು.
ಬಿಡುವಿನ ಸಮಯದಲ್ಲಿ ಒಮ್ಮೆ ರೋಹಿತ್ ಯಾಮಿನಿಯನ್ನು ಕಾಫಿಗೆ ಕರೆದ. ಯಾಮಿನಿಗೆ ಇಲ್ಲವೆನ್ನವಾಗಲಿಲ್ಲ. ಇಬ್ಬರು ಕ್ಯಾಂಟೀನ್ಗೆ ಹೋಗಿ ಕುಳಿತರು. ಕಾಫಿ ಕುಡಿಯುವಾಗ ರೋಹಿತ್ ಎವೆ ಇಕ್ಕದೆ ಯಾಮಿನಿಯನ್ನು ನೋಡುತ್ತಿದ್ದ. ಯಾಮಿನಿಗೆ ಅವನ ದೃಷ್ಟಿಯನ್ನು ಎದುರಿಸುವುದು ಕಷ್ಟವಾಯಿತು. ಆದರೆ ಅವಳ ಎದೆಯಲ್ಲಿ ಸಂತಸದ ಸುಂಟರ ಗಾಳಿ ಅಲೆ ಎಬ್ಬಿಸಿತು. ಕ್ಲಾಸ್ ಮುಗಿಸಿ ಮನೆಗೆ ಹೋಗುವಾಗ ರೋಹಿತ್ ಹತ್ತಿರ ಬಂದು ಪ್ರೀತಿಯಿಂದ ಬಾಯ್ ಹೇಳಿದ. ಯಾಮಿನಿ ಮೈ ನವೆರೆದ್ದಿತ್ತು. ರಾತ್ರಿಯೆಲ್ಲ ಅವಳ ಕಣ್ಮುಂದೆ ರೋಹಿತ್ನ ಮುಖವೇ ತೇಲಿ ಬರುತ್ತಿತ್ತು. ಕಣ್ಣು ಮುಚ್ಚಿದರೆ ಅವನು ಜೊತೆಯಲ್ಲಿರುವಂತೆ ಭಾಸವಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ಎಂದಿನಂತೆ ಯಾಮಿನಿ ತನ್ನ ಮೊಬೈಲ್ ಚೆಕ್ ಮಾಡಿದಳು. ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ ಎಂದು ರೋಹಿತ್ ಮೆಸೇಜ್ ಮಾಡಿದ. ಯಾಮಿನಿ ಬಹಳ ಹೊತ್ತು ಆ ಮೆಸೇಜನ್ನು ನೋಡುತ್ತಾ ಕುಳಿತಿದ್ದಳು. ಅವಳಿಗೆ ರೋಮಾಂಚನವಾಗುತ್ತಿತ್ತು. ಅದಕ್ಕೆ ಉತ್ತರ ಕಳುಹಿಸಬೇಕೆಂದುಕೊಂಡಳು. ಆದರೆ ಏನೆಂದು ಕಳಿಸುವುದು ಎಂದು ಯೋಚಿಸ್ತಾ ಕುಳಿತಳು. ಟೈಪ್ ಮಾಡಲು ಹೋದರೆ ಅವಳ ಬೆರಳು ನಡುಗತೊಡಗಿತು. ಅವಳು ಮತ್ತೆ ಆ ಮೆಸೇಜನ್ನು ನೋಡುತ್ತಾ ಕುಳಿತಳು. ಒಂದು ಸುಂದರವಾದ ಉತ್ತರ ಕೊಡಬೇಕೆಂಬ ಆಸೆ, ಆದರೆ ಏನು ಉಳಿಯುತ್ತಿಲ್ಲ. ಕಡೆಗೆ ವೆರಿ ಗುಡ್ ಮಾರ್ನಿಂಗ್ ಎಂದು ಟೈಪ್ ಮಾಡಿ ಕಳುಹಿಸಿದಳು. ಯಾಮಿನಿಯ ಬಾಳು ಒಂದು ಹೊಸ ತಿರುವು ಪಡೆದಿತ್ತು. ರೋಹಿತ್ನನ್ನು ಭೇಟಿ ಮಾಡುವುದು, ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಪ್ರೀತಿಯಿಂದ ಮಾತನಾಡುವುದು ನಿತ್ಯ ಪದ್ಧತಿಯಾಯಿತು. ರೋಹಿತ್ನಿಂದಾಗಿ ಯಾಮಿನಿಗೆ ಕಾಲೇಜ್ ಒಂದು ಅತ್ಯಂತ ಪ್ರಿಯ ಸ್ಥಾನವಾಯಿತು. ಪರಸ್ಪರ ಭೇಟಿ ಮಾಡದಿದ್ದರೆ ಇಬ್ಬರಿಗೂ ನೆಮ್ಮದಿ ಇರುತ್ತಿರಲಿಲ್ಲ. ಲೆಕ್ಚರರ್ ಬಾರದೆ ಕ್ಲಾಸ್ ಇಲ್ಲದಿದ್ದಾಗ ಇಬ್ಬರು ಹತ್ತಿರದ ಪಾರ್ಕ್ ಅಥವಾ ಮಾಲ್ಗೆ ಹೋಗಿ ಸುತ್ತಾಡಿ ಬರುತ್ತಿದ್ದರು. ದಿನಗಳು ಮಜವಾಗಿ ಕಳೆಯುತ್ತಿದ್ದವು. ಕಾಲೇಜಿನಲ್ಲಿ ಅವರ ಬಗ್ಗೆ ಮಾತುಗಳು ಕೇಳಿ ಬರುತ್ತಿದ್ದವು. ಆದರೆ ಅವರು ಅದನ್ನು ಲೆಕ್ಕಿಸಲಿಲ್ಲ. ರೋಹಿತ್ನೊಂದಿಗೆ ಮಾತನಾಡುವಾಗ ಯಾಮಿನಿಗೆ ಅವನ ಬಗ್ಗೆ ತಿಳಿದ ವಿಷಯವೆಂದರೆ, ಚಿಕ್ಕಂದಿನಿಂದಲೇ ಅವನ ತಾಯಿ ತಂದೆಯರು ಅಪಘಾತವೊಂದರಲ್ಲಿ ಹಸುನೀಗಿದ್ದರು. ಊರಿನಲ್ಲಿದ್ದ ಚಿಕ್ಕಮ್ಮ ಚಿಕ್ಕಮ್ಮ ಅವನನ್ನು ಬೆಳೆಸಿದ್ದರು. ಇಲ್ಲಿ ಅವನು ಬಾಡಿಗೆ ಕೋಣೆಯೊಂದರಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದ. ರೋಹಿತ್ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ಅವನ ಸ್ನೇಹದಿಂದ ಯಾಮಿನಿಗೆ ಹೆಚ್ಚು ಅನುಕೂಲವಾಗಿತ್ತು. ಪಾಠ ಪ್ರವಚನ ವಿಷಯದಲ್ಲಿ ಅವಳಿಗೆ ರೋಹಿತ್ನಿಂದ ಬಹಳ ಸಹಾಯ ಸಿಗುತ್ತಿತ್ತು. ವಾರಾಂತ್ಯದ ರಜೆ ಮುಗಿಸಿ ಯಾಮಿನಿ ಕಾಲೇಜಿಗೆ ಹೋದಾಗ ರೋಹಿತ್ ಕಾಲೇಜಿಗೆ ಬಂದಿರಲಿಲ್ಲ. ವಿರಾಮದ ನಂತರವೂ ಅವನು ಬಾರದಿದ್ದಾಗ ಯಾಮಿನಿ ತಡೆಯಲಾರದೆ ಅವನಿಗೆ ಫೋನ್ ಮಾಡಿದಳು. ಆದರೆ ಅವನು ಫೋನ್ ಕರೆಗೆ ಉತ್ತರಿಸಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿದ ನಂತರ ಕಡೆಗೊಮ್ಮೆ ಅತ್ತ ಕಡೆಯಿಂದ ಅವನ ಆಳವಾದ ಧ್ವನಿ ಕೇಳಿ ಬಂತು. ಯಾಮಿನಿ, ನನಗೆ ಜ್ವರ ಬಂದಿದೆ, ಕಾಲೇಜ್ಗೆ ಬರಲು ಆಗುತ್ತಿಲ್ಲ. ಇದನ್ನು ಕೇಳಿ ಯಾಮಿನಿ ಗಾಬರಿಯಾದಳು. ಡಾಕ್ಟರ್ ಹತ್ರ ಹೋಗಿದೆಯಾ ಎಂದು ಕೊಕ್ಕುಲತೆಯಿಂದ ಕೇಳಿದಳು. ಮಾತ್ರೆ ತೆಗೆದುಕೊಂಡಿದ್ದೇನೆ, ನೀನೇನು ಯೋಚನೆ ಮಾಡಬೇಡ, ಹುಷಾರಾದ ಕೂಡಲೇ ಕಾಲೇಜ್ಗೆ ಬರುತ್ತೇನೆ ಎಂದ. ಮರುದಿನವೂ ರೋಹಿತ್ ಕಾಲೇಜ್ಗೆ ಬರಲಿಲ್ಲ. ಯಾಮಿನಿಗೆ ಪಾಠದಲ್ಲಿ ಮನಸ್ಸು ನಿಲ್ಲಲಿಲ್ಲ. ಅವನ ಯೋಚನೆಯೇ ಎಡಬಿಡದೆ ಕಾಡಿತ್ತು. ರೋಹಿತ್ ಹೇಗಿದ್ದಾನೋ, ಜ್ವರ ಹೆಚ್ಚಾಗಿದೆಯೋ ಏನೋ, ಒಬ್ಬನೇ ಹೇಗೆ ಇದ್ದಾನೆ, ಊಟಕ್ಕೆ ಏನು ಮಾಡುತ್ತಾನೆ, ಹೋಗಿ ಅವನನ್ನು ನೋಡಬೇಕು ಎಂದುಕೊಂಡಳು. ರೋಹಿತ್ ಹಿಂದೊಮ್ಮೆ ಹೇಳಿದ ಗುರುತಿನ ಮೇಲೆ ಯಾಮಿನಿ ಕಷ್ಟಪಟ್ಟು ಅವನ ಕೋಣೆಯನ್ನು ತಲುಪಿದಳು. ಒಂದಿಷ್ಟು ಸಲ ಬಾಗಿಲು ತಟ್ಟಿದ ನಂತರ ರೋಹಿತ್ ಮೆಲ್ಲನೆ ಎದ್ದು ನಿಂತು ಬಾಗಿಲು ತೆರೆದ. ಜ್ವರದಿಂದ ಅವನ ಮೈ ಸುಡುತ್ತಿತ್ತು. ಹಾಸಿಗೆ ಮೇಲೆ ಕುಳಿತುಕೊಳ್ಳಲು ಅವನಿಗೆ ಆಗುತ್ತಿರಲಿಲ್ಲ. ಅವನ ಸ್ಥಿತಿ ಕಂಡು ಯಾಮಿನಿಗೆ ದುಃಖ, ಕೋಪ ಒಟ್ಟಿಗೆ ಬಂದವು. ಇಷ್ಟೊಂದು ಜ್ವರ ಇದೆ, ನೀನು ಕೇಳಲೇ ಇಲ್ಲವಲ್ಲ, ಮಾತ್ರೆ ತೆಗೆದುಕೊಂಡೆಯಾ, ಮನೆಯವರಿಗೆ ತಿಳಿಸಿದ್ಯಾ ಎಂದು ಕೇಳಿದಳು. ರೋಹಿತ್ ಅರೆತೆರೆದ ಕಣ್ಣುಗಳಿಂದ ಅವಳನ್ನು ನೋಡುತ್ತಾ, ಇಲ್ಲ, ಚಿಕ್ಕಪ್ಪನಿಗೆ ತೊಂದರೆ ಕೊಡಲು ಮನಸ್ಸಾಗಲಿಲ್ಲ, ಡಾಕ್ಟರ್ ಹತ್ರ ಹೋಗಲು ಶಕ್ತಿ ಇಲ್ಲ. 2 ದಿನಗಳಲ್ಲಿ ರೋಹಿತ್ ಬಲಹೀನನಾಗಿದ್ದ. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲ ಮೂಡಿತ್ತು. ಅವನು ಏನು ತಿಂದಿರಲಿಲ್ಲ, ಏಕೆಂದರೆ ಅವನೇ ಸ್ವಂತ ಅಡಿಗೆ ಮಾಡಿಕೊಳ್ಳಬೇಕಾಗಿತ್ತು. ಹೋಟೆಲ್ನಿಂದ ತಂದಿದ ತಿಂಡಿ ಸ್ಟೂಲ್ ಮೇಲೆ ಇತ್ತು. ಅದು ಒಣಗಿ ಹೋಗಿತ್ತು. ಅರ್ಧ ಖಾಲಿಯಾಗಿದ್ದ ಬಿಸ್ಕೆಟ್ ಪ್ಯಾಕೆಟ್ ಒಂದು ಪಕ್ಕದಲ್ಲಿತ್ತು. ಕೋಣೆಯ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ದವು. ಇದನ್ನೆಲ್ಲ ನೋಡಿ ಯಾಮಿನ್ಗೆ ಸುಮ್ಮನೆ ಕೂರಲಾಗಲಿಲ್ಲ. ಅವಳು ಕೋಣೆಯನ್ನು ಸ್ವಚ್ಛಗೊಳಿಸತೊಡಗಿದಳು. ರೋಹಿತ್ ಬೇಡವೆಂದು ತಡೆಯಲು ಪ್ರಯತ್ನಿಸಿದ. ಆದರೆ ಅವನಿಗೆ ಮಲಗಲು ಹೇಳಿ ಅವಳು ತನ್ನ ಕೆಲಸ ಮುಂದುವರಿಸಿದಳು. ಆಮೇಲೆ ಅಂಗಡಿಗೆ ಹೋಗಿ ಬ್ರೆಡ್ ಮತ್ತು ಹಾಲನ್ನು ತಂದು ಅವನಿಗೆ ತಿನ್ನಿಸಿದಳು. ಆದರೆ ರೋಹಿತ್ಗೆ ಹೆಚ್ಚು ತಿನ್ನಲಾಗಲಿಲ್ಲ. ಯಾಮಿ ಹತ್ತಿರದಲ್ಲಿದ್ದ ಕ್ಲಿನಿಕ್ ಹೋಗಿ ಮಾತ್ರೆ ತಂದು ರೋಹಿತ್ಗೆ ಕೊಟ್ಟಳು. ಸಾಯಂಕಾಲದವರೆಗೆ ಅವನ ಬಳಿಯೇ ಕುಳಿತಳು. ತನಗಾಗಿ ಇವಳು ಇಷ್ಟೆಲ್ಲ ಮಾಡುತ್ತಿದ್ದಾಳೆಂದು ರೋಹಿತ್ಗೆ ಕಣ್ಣು ತುಂಬಿ ಬಂದಿತ್ತು. ನನ್ನ ಕೈಲಾದಷ್ಟು ಮಾಡ್ತೇನೆ, ನೀನು ಅಂದ್ಕೊಳ್ಬೇಡ ಎಂದು ಅವಳು ರೋಹಿತ್ಗೆ ಸಮಾಧಾನ ಹೇಳಬೇಕಾಯಿತು. ನೀನೆಷ್ಟು ಒಳ್ಳೆಯವಳು ಯಾಮಿನಿ. ಅಪ್ಪ ಅಮ್ಮ ಚಿಕ್ಕಂದಿನಲ್ಲಿಯೇ ನನ್ನನ್ನು ಬಿಟ್ಟು ಹೊರಟು ಹೋದರು. ನನಗೆ ಪ್ರೀತಿ ಎನ್ನುವುದೇ ತಿಳಿದಿಲ್ಲ. ಅದಕ್ಕಾಗಿ ನಾನು ಕಾತರಿಸುತ್ತಿದ್ದೆ.
ಚಿಕ್ಕಪ್ಪ ಚಿಕ್ಕಮ್ಮ ನನ್ನನ್ನು ಬೆಳೆಸಿದರು ನಿಜ, ಆದರೆ ನಾನು ಅವರಿಗೆ ಒಂದು ಹೊರೆಯಾಗಿದ್ದೆ. ಅವರಿಂದ ನನಗೆಂದೂ ಪ್ರೀತಿ ಸಿಗಲಿಲ್ಲ. ನೀನು ನನಗೆ ಪರಿಚಯವಾದ ಮೇಲೆ, ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಪ್ರೀತಿ ಏನು ಅನ್ನುವುದು ನನಗೆ ತಿಳಿಯಿತು. ನಿನ್ನ ಪ್ರೀತಿ, ನನ್ನ ಉಪಚಾರ ಎಲ್ಲ ನೋಡಿದಾಗ ನನ್ನ ಅಪ್ಪ ಅಮ್ಮನ ನೆನಪಾಗುತ್ತಿದೆ. ರೋಹಿತ್ ಕೆನ್ನೆ ಮೇಲೆ ನೀರು ಹರಿಯಿತು. ಸಾಕು ರೋಹಿತ್, ಇದನ್ನೆಲ್ಲ ಯೋಚಿಸುವ ಸಮಯ ಇದಲ್ಲ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನೀನು ಒಂಟಿ ಅಂತ ಅಂದ್ಕೊಳ್ಬೇಡ, ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳುತ್ತಾ ಯಾಮಿನಿ ತನ್ನ ದುಪ್ಪಟದಿಂದ ಅವನ ಕಣ್ಣೀರು ಒರೆಸಿದಳು. ರೋಹಿತ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲಗಿದ. ಯಾಮಿನಿ ಅವನ ಬಳಿಯೇ ಕುಳಿತಿದ್ದಳು. ಸಂಜೆಯಾಗುತ್ತಿದ್ದಂತೆ ಔಷಧಿಯ ಪ್ರಭಾವದಿಂದ ರೋಹಿತ್ ಬೆವರಿದ. ಜ್ವರ ಕೊಂಚ ಕಡಿಮೆಯಾಗಿತ್ತು. ಯಾಮಿನಿ ಹೊರಡಲು ಎದ್ದಳು. ನಾನೀಗ ಹೊರಡುತ್ತೇನೆ. ರಾತ್ರಿ ಬ್ರೆಡ್ ಮತ್ತು ಹಾಲು ತಿಂದು ಮಾತು ತೆಗೆದುಕೋ. ಏನಾದರೂ ತೊಂದರೆ ಆದರೆ ಫೋನ್ ಮಾಡು, ಸಂಕೋಚ ಪಟ್ಟುಕೊಳ್ಳಬೇಡ. ಯಾಮಿನಿ ಮನೆಗೆ ಹೋದ ಮೇಲೆಯೂ ಅವನದೇ ಚಿಂತೆ ಕಾಡುತ್ತಿತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ರೋಹಿತ್ಗೆ ಫೋನ್ ಮಾಡಿ ವಿಚಾರಿಸಿದಳು. ಆರಾಮವಾಗಿದ್ದಾನೆಂದು ಅವನು ತಿಳಿಸಿದಾಗ ಯಾಮಿನಿಗೆ ನೆಮ್ಮದಿಯಾಯಿತು. ಮರುದಿನವೂ ಅವಳು ರೋಹಿತ್ನನ್ನು ನೋಡಲು ಹೋದಳು. ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ಅವನಿಗೆ ತಿನ್ನಲು ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದಳು. ಸಂಜೆಯವರೆಗೆ ಅವನ ಜೊತೆ ಇದ್ದಳು. ಅಂತೂ 4ನೇ ದಿನ ರೋಹಿತ್ಗೆ ಜ್ವರ ಬಿಟ್ಟಿತ್ತು. ಯಾಮಿನಿಯ ಸಾನ್ನಿಧ್ಯ ಅವನಿಗೆ ಹೊಸ ಹಿರುಪನ್ನು ನೀಡಿತು. 5ನೇ ದಿನ ಅವನು ಕಾಲೇಜ್ಗೆ ಬಂದಾಗ ಯಾಮಿನಿಗೆ ಬಹಳ ಸಂತೋಷವಾಯಿತು. ಇದಾದ ನಂತರ ಯಾಮಿನಿ ಮತ್ತು ರೋಹಿತ್ ಈಗ ಅತ್ಯಂತ ಆತ್ಮೀಯರಾಗಿದ್ದರು. ಹೀಗೆ 3 ವರ್ಷಗಳು ಹುರುಳಿದ್ದು ಅರಿವಾಗಲೇ ಇಲ್ಲ. ಸಂತಸದ ಹಕ್ಕಿ ಪಟಪಟನೆ ರೆಕ್ಕೆ ಬೆಳೆದು ಹಾರುತ್ತಿತ್ತು. ಡಿಗ್ರಿಯನ್ನು ಕೊನೆಯ ಪರೀಕ್ಷೆ ಮುಗಿದು ವಿದ್ಯಾಭ್ಯಾಸ ಒಂದು ಹಂತ ಮುಟ್ಟಿದಾಗ ವಿದ್ಯಾರ್ಥಿ ಮಿತ್ರರು ಚದುರುವ ದಿನ ಸಮೀಪಿಸಿತು. ತಮ್ಮ ತಮ್ಮ ಆಯ್ಕೆಯಂತೆ ಅವರೆಲ್ಲ ಬೇರೆ ಬೇರೆಯಾದರು. ರೋಹಿತ್ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಅರ್ಜಿ ಸಲ್ಲಿಸಿದ. ಆದರೆ ಯಾಮಿನಿಗೆ ಆ ಅವಕಾಶವಿರಲಿಲ್ಲ. ಅವಳ ಮನೆಯವರು ಡಿಗ್ರಿ ಮಾಡಿದ್ದಾಯ್ತು ಸಾಕು ಎಂದಾಗ ಅವಳು ಮನೆಯಲ್ಲಿಯೇ ಉಳಿಯಬೇಕಾಯಿತು. ರೋಹಿತ್ನನ್ನು ಭೇಟಿ ಮಾಡುವುದು ಕಷ್ಟವಾಯಿತು. ಅವಳಿಗೆ ಸದಾ ರೋಹಿತ್ನ ನೆನಪು ಕಾಡುತ್ತಿತ್ತು. ಅವನ ಜೊತೆ ಇಲ್ಲದೆ ಅವಳಿಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಯಾಮಿನಿ ತಾಯಿ ತಂದೆಗೆ ಒಬ್ಬಳೇ ಮಗಳು. ಮಗಳ ಮದುವೆ ಮಾಡಿ ಜವಾಬ್ದಾರಿ ಯಾಮಿನಿ ತಂದೆ ತಾಯಿಗೆ ಒಬ್ಬಳೇ ಮಗಳು. ಮಗಳ ಮದುವೆ ಮಾಡಿ ಜವಾಬ್ದಾರಿ ಮುಗಿಸಬೇಕೆಂದು ತಾಯಿ ತಂದೆ ಯೋಚಿಸುತ್ತಿದ್ದರು. ಅದರಿಂದಲೇ ಅವಳ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಯೋಗ್ಯ ಹುಡುಗರ ಬಗ್ಗೆ ವಿಚಾರಿಸತೊಡಗಿದರು. ಈಗ ಯಾಮಿನಿ ಕಾರಣವಿಲ್ಲದೆ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ. ರೋಹಿತ್ನನ್ನು ನೋಡದೆ ದಿನಗಳು ವರ್ಷಗಳಾದಂತೆ ಅವಳಿಗೆ ಭಾಸವಾಯಿತು. ಅವನನ್ನು ಭೇಟಿ ಮಾಡುವಂತಿರಲಿಲ್ಲ. ಅವನನ್ನು ಸಂಪರ್ಕಿಸಲು ಮೊಬೈಲ್ ಫೋನ್ ಒಂದೇ ಸಾಧನವಾಗಿತ್ತು. ಸಾಧ್ಯವಾದಾಗಲೆಲ್ಲ ರೋಹಿತ್ ಫೋನ್ ಮಾಡುತ್ತಿದ್ದಳು. ನಿನ್ನನ್ನು ಬಿಟ್ಟಿರಲಾರೆ, ಏನಾದರೂ ಮಾಡು ಎಂದು ಕೇಳುತ್ತಿದ್ದಳು. ಆದರೆ ರೋಹಿತ್ ಅಸಹಾಯಕನಾಗಿದ್ದ. ಮನೆಯಲ್ಲಿ ತಾಯಿ ತಂದೆ ಮದುವೆ ಬಗ್ಗೆ ಚರ್ಚಿಸುತ್ತಿದ್ದರೆ ಯಾಮಿನಿಗೆ ಸಂಕಟವಾಗುತ್ತಿತ್ತು. ರೋಹಿತ್ನಿಂದ ದೂರವಾಗುವ ಯೋಚನೆ ಬಂದಾಗ ಅವಳು ತಳಮಳಿಸುತ್ತಿದ್ದಳು. ರೋಹಿತ್ನ ಬಗ್ಗೆ ತಾಯಿ ತಂದೆಗೆ ತಿಳಿಸುವ ಧೈರ್ಯ ಅವಳಿಗಿರಲಿಲ್ಲ. ಅವಳ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದರು. ಜೋರು ಜಬರ್ದಸ್ತಿನ ವ್ಯಕ್ತಿ. ಮಗಳ ಮೇಲೆ ಎಂದು ಕೋಪ ತೋರಿಸಲದಿದ್ದರೂ ಅವರ ಸ್ವಭಾವನರಿತ ಯಾಮಿನಿ ತಂದೆಯ ಮುಂದೆ ಚಕಾರವೆತ್ತಲು ಹಂಚುತ್ತಿದ್ದಳು. ಮದುವೆಗೆ ಅನೇಕ ಪ್ರಸ್ತಾಪಗಳು ಬಂದರೂ ಒಂದಲ್ಲ ಒಂದು ಕಾರಣದಿಂದ ಅವು ಸರಿಹೊಂದುತ್ತಿರಲಿಲ್ಲ. ಹೀಗೆ ವರ್ಷವೇ ಕಳೆದು ಹೋಯಿತು. ಕಡೆಗೆ ಡಾಕ್ಟರ್ ವರನ ಸಂಬಂಧ ಸರಿಹೋಗಬಹುದೆಂದು ಸೂಚನೆ ಕಂಡು ಬಂದಾಗ ಯಾಮಿನಿ ಅಧೀರಳಾದಳು. ಹೇಗೋ ಮಾಡಿ ರೋಹಿತ್ನನ್ನು ಭೇಟಿ ಮಾಡಿ ಅಳುತ್ತಾ ವಿಷಯ ತಿಳಿಸಿದಳು. ಅದನ್ನು ಕೇಳಿ ರೋಹಿತ್ ಕೂಡ ವಿಹ್ವಲನಾದ. ರೋಹಿತ್, ನೀನು ನಮ್ಮ ತಂದೆಯೊಡನೆ ನನ್ನನ್ನು ಮದುವೆ ಮಾಡಿಕೊಡಲು ಕೇಳು. ನೀನಿಲ್ಲದೆ ನಾನು ಬದುಕಿರಲಾರೆ ಎಂದು ಹೇಳಿದಳು. ರೋಹಿತ್ ಕೊಂಚ ಯೋಚಿಸುತ್ತಾ ನಿರಾಶೆಯ ಧ್ವನಿಯಲ್ಲಿ, ಯಾಮಿನಿ, ಬದುಕಿನಲ್ಲಿ ನನ್ನವರೆಂಬುವವರು ಯಾರೂ ಇಲ್ಲ. ನನಗೆ ನಿಲ್ಲಲು ಸರಿಯಾದ ನೆಲೆ ಇಲ್ಲ. ನನ್ನ ವಿದ್ಯಾಭ್ಯಾಸವೂ ಮುಗಿದಿಲ್ಲ. ಹೀಗಿರುವಾಗ ನಾನು ಯಾವ ಬಾಯಿಂದ ನಿನ್ನನ್ನು ಮದುವೆ ಮಾಡಿಕೊಡಲು ಕೇಳಲಿ? ನನ್ನ ಕಾಲ ಮೇಲೆ ನಾನು ನಿಲ್ಲುವಂತೆ ಹಾಗೂ ಹೊರಗೆ ನೀನು ಹೇಗಾದರೂ ಮಾಡಿ ಮದುವೆಯನ್ನು ಮುಂದೂಡಿಸು. ಆಮೇಲೆ ನಾನೇ ಬಂದು ನಿನ್ನ ಕೈ ಹಿಡಿಯಲು ಅನುಮತಿ ಪಡೆಯುತ್ತೇನೆ ಎಂದ. ಹಾಗೆ ಮಾಡಲು ಸಾಧ್ಯವಿದ್ದರೆ ನಾನು ಖಂಡಿತ ಮಾಡುತ್ತಿದ್ದೆ. ಅಯ್ಯೋ, ನನ್ನಿಂದ ಏನು ಮಾಡಲು ಆಗುತ್ತಿಲ್ಲ
ನಿನಗೋಸ್ಕರ ನಾನು ಕಡೇ ಗಳಿಗೆಯವರೆಗೂ ಕಾಯುತ್ತೇನೆ. ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಮದುವೆಯಾಗುವುದಿಲ್ಲ. ನೀನು ಸಿಗದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ. ಯಾಮಿನಿಯ ರೋದನಕ್ಕೆ ಕೊನೆ ಇರಲಿಲ್ಲ. ಹೆದರಿದ ರೋಹಿತ್, ದುಡುಕಬೇಡ ಯಾಮಿನಿ, ನಿನ್ನನ್ನು ಬಿಟ್ಟಿರಲು ನನ್ನಿಂದಲೂ ಆಗದು. ಆದರೆ ನಾವು ಸ್ವಲ್ಪ ಕಾಯಬೇಕಾಗುತ್ತದೆ. ನನಗೊಂದು ಕೆಲಸ ದೊರೆತ ಕೂಡಲೇ ನಾನು ನಿಮ್ಮ ಮನೆಗೆ ಬರುತ್ತೇನೆ ಎಂದ. ರೋಹಿತ್ ಇತ್ತ ಆಶ್ವಾಸನೆಯಿಂದ ಯಾಮಿನಿಗೆ ಕೊಂಚ ನೆಮ್ಮದಿಯಾಯಿತು. ಇಷ್ಟು ದಿನಗಳು ಕಾಲಿ ತಳ್ಳಿದಂತೆ ಇನ್ನಷ್ಟು ದಿನಗಳು ಮದುವೆ ಮುಂದೆ ಹೋಗುತ್ತಿರಲಿ ಎಂದು ಪ್ರಾರ್ಥಿಸುತ್ತಾ ಅವಳ ಮನೆ ಸೇರಿದಳು. ಆದರೆ ಅವಳ ಪ್ರಾರ್ಥನೆ ಫಲಿಸಲಿಲ್ಲ. ಕೆಲ ದಿನಗಳ ನಂತರ ಯಾಮಿನಿಯನ್ನು ನೋಡಲು ಹುಡುಗನ ಕಡೆಯವರು ಭಾನುವಾರ ಬರುವರೆಂದು ಅವಳ ತಾಯಿ ತಿಳಿಸಿದರು. ಯಾಮಿನಿಗೆ ಭೂಮಿ ಬಿರಿದಂತೆ ಭಯವಾಯಿತು. ಅವಳ ದಿಕ್ಕು ತೋಚದೆ ರೋಹಿತ್ಗೆ ಫೋನ್ ಮಾಡಿದಳು. ಆದರೆ ಇದೇನಾಯಿತು? ಯಾಮಿನಿ ಪದೇ ಪದೇ ಕಾಲ್ ಮಾಡಿದರೂ ರಿಂಗ್ ಆಗುತ್ತಿದೆಯೇ ಹೊರತು ರೋಹಿತ್ ರಿಸೀವ್ ಮಾಡುತ್ತಿಲ್ಲ. ರೋಹಿತ್ಗೆ ಏನಾಗಿದೆ? ಫೋನ್ ಏಕೆ ತೆಗೆಯುತ್ತಿಲ್ಲ ಎಂದು ಅವಳಿಗೆ ಚಿಂತೆಯಾಯಿತು. ಬಹುಶಃ ಅವನು ಯಾವುದೋ ಕೆಲಸದಲ್ಲಿ ತೊಡಗಿರಬಹುದು ಎಂದುಕೊಂಡ ಯಾಮಿನಿ ಒಂದಷ್ಟು ಹೊತ್ತಿನ ನಂತರ ಕಾಲ್ ಮಾಡಿದಳು. ಆದರೆ ಆಗಲೂ ಅವನು ರಿಸೀವ್ ಮಾಡಲಿಲ್ಲ ಎಂದು ಹೀಗಾಗಿರಲಿಲ್ಲ. ಯಾಮಿನಿ ಫೋನ್ ಮಾಡಿದಾಗೆಲ್ಲ ಅವನು ತಕ್ಷಣ ರಿಸೀವ್ ಮಾಡ್ತಿದ್ದ. ಮಿಸ್ ಕಾಲ್ ಕಂಡರೆ ತಾನೇ ಕಾಲ್ ಬ್ಯಾಕ್ ಮಾಡುತ್ತಿದ್ದ. ಆದರೆ ಈಗ ನಡುರಾತ್ರಿಯಾದರೂ ರೋಹಿತ್ ಸಂಪರ್ಕ ಸಿಗದಿದ್ದಾಗ ಅವಳು ಹತಾಶಳಾದಳು. ಆದರೆ ಪ್ರಯತ್ನ ಮಾತ್ರ ಬಿಡಲಿಲ್ಲ. ಕಡೆಗೆ ಫೋನ್ ಸ್ವಿಚ್ ಆಫ್ ಎಂದು ಸಂದೇಶ ಬಂದಾಗ ಅವಳ ಕಣ್ಣೀರ ಕಟ್ಟೆ ಹೊಡೆಯಿತು. ಮಾರನೇ ದಿನ ತಂದೆ ಡ್ಯೂಟಿಗೆ ಹೋದ ನಂತರ ಯಾಮಿನಿ ಏನೋ ಒಂದು ನೆಪ ಮಾಡಿಕೊಂಡು ಮನೆಯಿಂದ ಹೊರಗೆ ಹೊರಟು ರೋಹಿತ್ನ ಕೋಣೆಯ ಬಳಿ ಬಂದಳು. ಬಾಗಿಲಿಗೆ ಬೀಗ ಬಿದ್ದಿರುವುದನ್ನು ಕಂಡು ಅವಳ ಎದೆ ದಸಕ್ ಎಂದಿತು. ಅಕ್ಕಪಕ್ಕದವರನ್ನು ವಿಚಾರಿಸಿದಾಗ ಅವನು ರೂಮ್ ಖಾಲಿ ಮಾಡಿ ಹೊರಟು ಹೋದನೆಂದು ತಿಳಿದು ಬಂದಿತ್ತು. ಎಲ್ಲಿಗೆ ಹೋದನೆಂದು ಹೇಳುವವರಿಲ್ಲ. ಅವಳು ನಿರಾಶೆಯಿಂದ ಕುಸಿದು ಕುಳಿತಳು. ಈಗ ಏನು ಮಾಡಲಿ? ಯಾರನ್ನು ಕೇಳಲಿ? ರೋಹಿತ್ ಒಂದು ಮಾತು ತಿಳಿಸದೆ ಹೊರಟು ಹೋಗಿರುವನಲ್ಲ. ಅವನು ಹೀಗೆ ಮಾಡಬಹುದೆಂದು ಯಾಮಿನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಭಾನುವಾರ ಬೆಳಗಾಗುತ್ತಿದ್ದಂತೆ ಅವಳ ಎದೆ ಡಬಗಟ್ಟಿತು. ರಾತ್ರಿಯೆಲ್ಲ ಅವಳಿಗೆ ನಿದ್ರೆ ಬರಲಿಲ್ಲ. ಹುಡುಗನ ಕಡೆಯವರು ಒಪ್ಪಿಬಿಟ್ಟರೆ ಏನು ಮಾಡುವುದು? ತಾನು ಬೇಡವೆನ್ನಲು ಏನು ಕಾರಣ ಕೊಡುವುದು? ಯಾಮಿನಿಗೆ ಒಂದು ತಿಳಿಯದಾಯಿತು. ಅವರಿಗೇನಾದರೂ ತೊಂದರೆಯಾಗಿ ಇಲ್ಲಿ ಬರುವುದು ತಪ್ಪಲಿ ಎಂದು ಆಶಿಸಿದಳು. ಆದರೆ ಅವಳ ಆಶೆ ಈಡೇರಲಿಲ್ಲ. ತಾಯಿಯ ಆದೇಶದಂತೆ ಒಲ್ಲದ ಮನಸ್ಸಿನಿಂದ ಅಲಂಕರಿಸಿಕೊಂಡಳು. ಬಂದವರ ಮುಂದೆ ಕೂರಬೇಕಾದಾಗ ಅವಳ ಹೃದಯ ಚೀರಿತು. ರೋಹಿತ್ನಿಂದ ದೂರ ಉಳಿಯಲು ಅವಳಿಂದಾಗುತ್ತಿಲ್ಲ. ಆದರೆ ಅವಳೇನು ಮಾಡಬಲ್ಲಳು? ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ರೋಹಿತ್ ಅವಳಿಗೆ ಯಾವೊಂದು ವಿಚಾರ ತಿಳಿಸದೆ ಮಾಯವಾಗಿದ್ದ. ಅವನು ಕೇವಲ ಪ್ರೀತಿಯ ಆಟವಾಡಿದನೇ? ಪ್ರೀತಿಯನ್ನು ಮುನ್ನಡೆಸುವ ಮತ್ತು ಜವಾಬ್ದಾರಿ ಹೊರುವ ಸಮಯ ಬಂದಾಗ ಅವಳ ಕೈಬಿಟ್ಟು ಹೊರಟು ಹೋಗಿದ್ದ. ಇದೆಂಥ ಪ್ರೀತಿ ಅವನದು? ಹುಡುಗನ ಕಡೆಯವರಿಗೆ ತಾನು ಒಪ್ಪಿಗೆಯಾಗದಿರಲಿ ಎಂದು ಯಾಮಿನಿ ಬಯಸುತ್ತಿದ್ದರೆ ಅವಳ ಬಯಕೆಗೆ ಕೊಡಲಿ ಬಿಟ್ಟು ಬಿದ್ದಿತ್ತು. ಹುಡುಗಿ ತಮಗೆಲ್ಲ ಒಪ್ಪಿಗೆ ಎಂದು ಅವರ ಕಡೆಯಿಂದ ಸಂದೇಶ ಬಂದಿತ್ತು. ರೋಹಿತ್ನನ್ನು ಬಿಟ್ಟು ಬೇರೆ ಯಾರಿಗೂ ಅವಳ ಮನಸ್ಸು ಕೊಡಲಾರಳು. ಆದರೆ ರೋಹಿತ್ ಅದು ಅವಲೋಕದಲ್ಲಿ ಮರೆಯಾಗಿರುವನೋ ಗೊತ್ತಿಲ್ಲ. ತನ್ನ ಪ್ರೀತಿಯ ಕಟ್ಟಡ ಕುಸಿಯುವುದನ್ನು ಅವಳಿಂದ ತಡೆಯಲಾಗುತ್ತಿಲ್ಲ. ಇಂಥ ಪರಿಸ್ಥಿತಿ ಅವಳು ಒಂಟಿಯಾಗಿ ತನ್ನ ಭಾವನೆಗಳೊಂದಿಗೆ ತೊಡಲಬೇಕಾಗಿದೆ. ರೋಹಿತ್ ಹೀಗೇಕೆ ಮಾಡಿದ? ತನ್ನ ಪ್ರೀತಿಯನ್ನು ಅವಳು ಟೈಮ್ ಪಾಸ್ ಎಂದು ಬಳಸಿಕೊಂಡನೆ. ಯಾಮಿನಿ ಮನದಲ್ಲಿ ಮುಡುಕಿ ಗೋಳಿಬಿಟ್ಟಳು. ಮನೆಯಲ್ಲಿ ಸಂತೋಷ ಹರಡಿತು. ಯಾಮಿನಿಯ ತಾಯಿ ತಮ್ಮ ನೆಂಟರಿಷ್ಟರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಅವಳ ತಂದೆ ವಿವಾಹದ ಏರ್ಪಾಟುಗಳ ಬಗ್ಗೆ ಆಲೋಚಿಸುತ್ತಿದ್ದರು. ಆದರೆ ಯಾಮಿನಿಯ ಮನಸ್ಸು ನರಳುತ್ತಿತ್ತು. ಅವಳ ಮನದ ತುಂಬ ರೋಹಿತ್ನೇ ತುಂಬಿದ್ದ. ಅವನನ್ನು ಮರೆಯಲು ಅವಳಿಗಾಗುತ್ತಿಲ್ಲ. ಹಾಗಿರುವಾಗ ಬೇರೆಯವರನ್ನು ಒರೆಸುವುದು ನ್ಯಾಯವೇ ಎಂದು ಚಿಂತಿಸಿ ಬಳಲಿದಳು. ಕಪ್ಪನೆಯ ಕಾರ್ಮೋಡದಂಚಿನಲ್ಲಿ ಇದ್ದಕ್ಕಿದ್ದಂತೆ ಸೂರ್ಯಕಿರಣ ಮೂಡಿ ಬಂದಿತ್ತು. ವರನ ಕಡೆಯವರು ಏಕೋ ಹಿಂತೆಗೆಯುತ್ತಿರುವ ಸೂಚನೆ ತೋರಿತು. ನಂತರ ತಿಳಿದು ಬಂದ ಸುದ್ದಿ ಅಂದರೆ ಹೆಚ್ಚಿನ ವರದಕ್ಷಿಣೆಯ ಆಸೆಯಿಂದ ಅವರು ಬೇರೆ ಕಡೆ ವಿವಾಹ ನಿಶ್ಚಯ ಮಾಡಿಕೊಂಡರೆಂಬುದು. ದೊಡ್ಡದೊಂದು ಆಪತ್ತು ಕಳೆದಂತೆ ಯಾಮಿನಿ ನಿಡಿದಾದ ಉಸಿರು ಬಿಟ್ಟಳು. ಅನೇಕ ದಿನಗಳ ನಂತರ ಅವಳ ತುಟಿಯ ಮೇಲೆ ಮುಗುಳ್ನಗೆ ಮೂಡಿತ್ತು. ಮದುವೆ ಮುರಿದು ಹೋದದ್ದು ಮನೆಯವರಿಗೆ ಆಘಾತವಾದರೂ ಯಾಮಿನಿಗೆ ಸಮಾಧಾನ ತಂದಿತ್ತು. ಆದರೆ ಅವಳ ಒಂದೇ ಯೋಚನೆ ಎಂದರೆ ರೋಹಿತ್ ಸಂಪರ್ಕಕ್ಕೆ ಸಿಗುತ್ತಿಲ್ಲವೆಂದು. ರೋಹಿತ್ನನ್ನು ಯೋಚನೆ ಮಾಡುತ್ತಾ ಅವಳು ವಿಹ್ವಲಗೊಂಡಳು. ಹೇಳದೆ ಅವನೆಲ್ಲಿಗೆ ಹೋದ? ಅವನ ಫೋನ್ ಏಕೆ ಸ್ವಿಚ್ ಆಫ್ ಆಗಿದೆ? ಇದನ್ನೇ ಚಿಂತಿಸಿದ ದಿನಗಳೆದಂತೆ ಅವಳ ಅಶಾಂತಿ ಹೆಚ್ಚಾಗುತ್ತಿತ್ತು. ಕೆಲವೊಮ್ಮೆ ಅವಳಿಗೆ ರೋಹಿತ್ ತನಗೆ ಮೋಸ ಮಾಡಿರುವನೇ ಎಂಬ ಸಂಶಯ ಸುಳಿಯುತ್ತಿತ್ತು. ಫೋನ್ ಸಂಪರ್ಕ ಸಿಗಲಿಲ್ಲವಾಗಿ ಅವಳು ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕಿದಳು. ಆದರೆ ಅದಕ್ಕೆ ಯಾವ ಉತ್ತರವೂ ಬರಲಿಲ್ಲ.
ನಂತರದಲ್ಲಿ ರೋಹಿತ್ ಫೇಸ್ಬುಕ್ನಲ್ಲಿಯೂ ಬ್ಲಾಕ್ ಮಾಡಿಬಿಟ್ಟಿದ್ದ. ಯಾರಿಗಾಗಿ ಅವಳು ಅಶಾಂತಿಯಿಂದ ತಹತಹಿಸುತ್ತಿದ್ದಳೋ ಅವನು ದೂರವಾಗುವ ಪ್ರಯತ್ನ ಮಾಡುತ್ತಲೇ ಇರುವುದನ್ನು ಕಂಡು ಅವಳಿಗೆ ಬಹಳ ಕೋಪ ಬಂದಿತ್ತು. ತಾನು ತನ್ನ ಸಹಜವಾದ ಇಷ್ಟವಿಲ್ಲದಿದ್ದರೆ ಮೊದಲೇ ದೂರವಿರಬೇಕಿತ್ತು. ಈ ರೀತಿ ಪ್ರೀತಿ ತೋರಿಸಿ ಆಟವಾಡಬೇಕೇ? ಏನು ಹೇಳದೆ ಕಳ್ಳನ ಹಾಗೆ ಮಾಯವಾಗುವುದು ಹೇಳಿತನ. ತಾನು ಅವನ ಮೇಲೆ ವಿಶ್ವಾಸವಿರಿಸಲೇಬಾರದಿತ್ತು. ಯಾಮಿನಿಯ ಮನಸ್ಸು ಕೋಪದಿಂದ ಅಸಹ್ಯದಿಂದ ತಳಮಳಿಸುತ್ತಿತ್ತು. ರೋಹಿತ್ನ ಮೇಲೆ ಕೋಪ ಮಾಡಿಕೊಂಡರೂ ಅವನ ನೆನಪು ಮಾತ್ರ ದೂರವಾಗುತ್ತಿರಲಿಲ್ಲ. ಯಾವ ಕೆಲಸದಲ್ಲಿಯೂ ಮನಸ್ಸು ನಿಲ್ಲುತ್ತಿರಲಿಲ್ಲ. ಸುಮ್ಮನೆ ಕುಳಿತಿದ್ದರೆ ಅವಳಿಗೆ ಅರಿವಿಲ್ಲದೆ ಕಣ್ಣೀರು ಸುರಿಯುತ್ತಿತ್ತು. ಕಾಲ ಕಳೆಯಲು ಟಿವಿ ಮುಂದೆ ಕೂರುತ್ತಿದ್ದಳು. ಬರೀ ಚಾನೆಲ್ ಬದಲಾಯಿಸುತ್ತಿದ್ದಳು. ನೋಡುತ್ತಿರಲಿಲ್ಲ. ಮೊಬೈಲ್ ಚೆಕ್ ಮಾಡುತ್ತಿದ್ದಳು. ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನು ದಿಟ್ಟಿಸುತ್ತಿದ್ದಳು. ಯಾಮಿನಿಯ ಮನಸ್ಸು ಸದಾಕಾಲವು ರೋಹಿತ್ ರೋಹಿತ್ ಜಪಿಸುತ್ತಿತ್ತು. ಯಾರು ಹತ್ತಿರದಲ್ಲಿ ಇಲ್ಲದಿರುವಾಗ ಅವಳು ಮೇಲುಧ್ವನಿಯಲ್ಲಿ ಅವನನ್ನು ಕರೆಯುತ್ತಿದ್ದಳು. ನನ್ನ ಕರೆ ರೋಹಿತ್ಗೆ ಮುಟ್ಟುವುದೇ? ಅವನು ಮತ್ತೆ ನನ್ನ ಬಳಿಗೆ ಬರುವನೆ? ಆ ವೇಳೆಗೆ ಅವನು ಹೊಸ ಜೀವನ ಪ್ರಾರಂಭಿಸಿಬಿಟ್ಟಿದ್ದರೆ? ಯಾಮಿನಿಗೆ ಭಯವಾಯಿತು. ಅವಳು ಮತ್ತೆ ಸಮಾಧಾನ ಮಾಡಿಕೊಂಡಳು. ಇಲ್ಲ ರೋಹಿತ್ ಅಂತವನಲ್ಲ. ಅವನು ಖಂಡಿತವಾಗಿಯೂ ಒಂದು ದಿನ ಬರುತ್ತಾನೆ. ನನ್ನನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾನೆ. ಸಮಯ ಸರಿದಂತೆ ಯಾಮಿನಿಯ ಮನಸ್ಸು ನಿರಾಶೆಯ ಕೂಪದಲ್ಲಿ ಮುಳುಗತೊಡಗಿತು. ರೋಹಿತ್ನ ನಂಬರ್ ಹೊರತು ಅವಳ ಮೊಬೈಲ್ನಲ್ಲಿ ಬೇರೆ ಯಾರ ಸಂಪರ್ಕವೂ ಇರಲಿಲ್ಲ. ಕಡೆಗೆ ಅವನ ಸಂಪರ್ಕವೂ ಕಡಿದು ಹೋಯಿತು. ಇದುವರೆಗೆ ಪ್ರತಿದಿನ ಪ್ರತಿ ನಿಮಿಷ ಅವನಿಗೆ ಕಾಲ್ ಮಾಡುವುದು ಅಥವಾ ಅವನ ಕರೆಯನ್ನು ನಿರೀಕ್ಷಿಸುವುದು, ಇದೇ ಅವಳ ದಿನಚರಿಯಾಗಿತ್ತು. ತಿಂಗಳುಗಳ ಕಾಲ ಅವನ ಕರೆಗಾಗಿ ಕಾಯ್ದು ನಿರಾಶೆಯಾಗಿ ಮೊಬೈಲ್ ಮುಟ್ಟುವುದನ್ನೇ ಬಿಟ್ಟು ಬಿಟ್ಟಿದ್ದಳು. ಮೊಬೈಲ್ ಫೋನ್ ಮೇಲೆ ಅವಳಿಗೆ ತಿರಸ್ಕಾರ ಹುಟ್ಟಿತು. ಒಂದು ದಿನ ಕೋಪದಿಂದ ಅವಳು ರೋಹಿತ್ ನಂಬರನ್ನು ತನ್ನ ಫೋನ್ನಿಂದ ತೆಗೆದು ಹಾಕಿದಳು. ದಿನಗಳು ಹುರಿದವು. ಒಂದು ದಿನ ಯಾಮಿನಿಯ ತಂದೆನಿಗೆ ವರ್ಗಾವಣೆ ಆದೇಶ ಬಂದಿತ್ತು. ಅವರನ್ನು ಮೈಸೂರಿನ ಇಲಾಖೆಗೆ ವರ್ಗ ಮಾಡಲಾಗಿತ್ತು. ಯಾಮಿನಿಯ ಮನಸ್ಸಿನಲ್ಲಿ ರೋಹಿತ್ನನ್ನು ಸೇರುವನೆಂಬ ಭರವಸೆ ಕರಗುತ್ತಾ ಬಂದಿತ್ತು. ತಾಯಿ ತಂದೆಯೊಡನೆ ಮೈಸೂರಿಗೆ ಬಂದಾಗ ಅವಳಿಗೆ ಹೊಸ ಸ್ಥಳದಲ್ಲಿ ತನ್ನ ಕಳೆದ ಬದುಕಿನ ನೆನಪು ಮರೆಯುವುದು ಸಾಧ್ಯವಾಗಬಹುದು ಎಂದು ಅನಿಸಿತ್ತು. ಮೈಸೂರಿನ ವೈಭವಯುತ ಅರಮನೆಯ ನೋಟದಿಂದ ಅವಳ ಮನಸ್ಸು ಖಿನ್ನವಾಗುತ್ತಿತ್ತು. ಸುತ್ತಲೂ ವೈಭೋಗದ ಪ್ರತ್ಯೇಕ ಕಾಣುತ್ತಿದ್ದರೆ ಅವಳಿಗೆ ಮನಸ್ಸಿನ ಆಳದಲ್ಲಿ ತನ್ನ ಪ್ರೀತಿಯ ಸಮಾಧಿ ಗೋಚರಿಸುತ್ತಿತ್ತು. ಮನೆಯಲ್ಲಿ ಮತ್ತೆ ಮದುವೆಯ ಮಾತುಕತೆ ಪ್ರಾರಂಭವಾಯಿತು. ಯಾಮಿನಿಗೆ ಪ್ರೀತಿ, ಮದುವೆ, ಸಂಸಾರ ಎಲ್ಲದರ ಮೇಲೂ ತಿರಸ್ಕಾರ ಹುಟ್ಟಿತ್ತು. ತನ್ನ ಮದುವೆಯ ವಿಷಯ ಮಾತನಾಡುವುದೇ ಬೇಡವೆಂದು ಅವಳು ಎಲ್ಲರಿಗೂ ಹೇಳಿಬಿಟ್ಟಳು. ಜಾಗ ಬದಲಾದರೂ, ಊರು ದೂರವಾದರೂ ನೆನಪು ದೂರವಾಗಲಿಲ್ಲ. ರೋಹಿತ್ಗೆ ತನ್ನ ನೆನಪು ಉಳಿದಿದೆಯೇ? ಅವನ ಪ್ರೀತಿ ಒಂದು ನಾಟಕವಾಗಿದ್ದರೆ ನನ್ನನ್ನು ಮರಳಿ ಮಾಡಿ ನಂಬಿಸಿದೇಕೆ? ಕಡೆಗಾದರೂ ಒಮ್ಮೆ ನಿಜ ವಿಷಯ ತಿಳಿಸಿದರೆ ಸಾಕಿತ್ತು. ನಾನು ಇಷ್ಟೊಂದು ಸಂಕಟ ಪಡಬೇಕಾಗಿರಲಿಲ್ಲ. ಪ್ರೀತಿ ಅಮರ ಎನ್ನುವ ಭ್ರಮೆ ದೂರವಾಗಿರುತ್ತಿತ್ತು. ಯಾಮಿನಿ ಈ ಮೊದಲೇ ಮನೆಯಿಂದ ಹೊರಗೆ ಹೋಗುವುದು ಕಡಿಮೆಯಾಗಿತ್ತು. ಮೈಸೂರಿಗೆ ಬಂದ ಮೇಲಂತೂ ಹೊಸ ಜಾಗ, ಹೊಸ ಜನ. ಹೀಗಾಗಿ ಸದಾ ಮನೆಯಲ್ಲಿ ಕುಳಿತು ತನ್ನ ಭಗ್ನ ಪ್ರೇಮದ ಸುಳಿಯಲ್ಲಿ ಸುತ್ತುತ್ತಿದ್ದಳು. ಒಂದು ದಿನ ತಾಯಿ ಅವಳ ತಮ್ಮ ಜೊತೆ ಪಕ್ಕದ ಮನೆಗೆ ಬರುವಂತೆ ಒತ್ತಾಯಿಸಿದರು. ನೆರೆಮನೆಯ ಸಂಧ್ಯಾ ಆಂಟಿಯ ಮಗಳನ್ನು ನೋಡಲು ಹುಡುಗ ಬರಲಿದ್ದ. ವಧು ಪರೀಕ್ಷೆ, ವಿವಾಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡರೆ ಮಗಳ ಮನಸ್ಸು ಸರಿ ಹೋಗಬಹುದೆಂದು ವಿಚಾರ ತಾಯಿಯದು. ಅದಕ್ಕಾಗಿ ಅವರು ಯಾಮಿನಿಗೆ ಹುಡುಗಿಯನ್ನು ಸಿಂಗಾರಿಸುವ ಜವಾಬ್ದಾರಿ ವಹಿಸಿದರು. ರೋಹಿತ್ ದೂರವಾದನಿಂದ ಅಲಂಕಾರವನ್ನೇ ಮರೆತಿದ್ದ ಯಾಮಿನಿ ಈಗ ಹುಡುಗಿಗೆ ಮಾತ್ರ ಚೆನ್ನಾಗಿ ಶೃಂಗಾರ ಮಾಡಿದಳು. ಹುಡುಗನ ಕಡೆಯವರು ಬಂದರು. ಸಂಧ್ಯಾ ಆಂಟಿ ಯಾಮಿನಿಗೆ ಮಗಳನ್ನು ಕರೆತರಲು ಹೇಳಿದಳು. ಹುಡುಗಿಯನ್ನು ಸಂಧ್ಯಾ ಆಂಟಿಯ ಜೊತೆಯಲ್ಲಿ ಕಳಿಸಿದ ಯಾಮಿನಿ ಬಾಗಿಲಲ್ಲಿ ನಿಂತಳು. ಎದುರಿಗೆ ಸೋಫಾದ ಮೇಲೆ ಕುಳಿತಿದ್ದ ಹುಡುಗನನ್ನು ನೋಡಿ ಯಾಮಿನಿಯ ಎದೆ ಬಡಿತ ನಿಂತಂತಾಯಿತು. ತಲೆಗಿರ್ ಎಂದು ಸುತ್ತಿ ಬಂತು. ಮರುಕ್ಷಣದಲ್ಲಿ ಅವಳು ಬಳಲಿ ಬಿದ್ದಳು. ಯಾರಿಗಾಗಿ ಅವಳು ಕ್ಷಣ ಕ್ಷಣವೂ ಕಾಯುತ್ತಿದ್ದಳೋ, ಯಾರಿಗಾಗಿ ಕಣ್ಣೀರ ಕೋಡಿ ಹರಿಸಿದಳೋ, ಯಾರು ಅವಳ ಶಾಂತಿ ನೆಮ್ಮದಿಯನ್ನು ಕಳೆದಿದ್ದನೋ ಆ ವಿಶ್ವಾಸಘಾತ ರೋಹಿತ್ ಸಂಭವಿತ ವ್ಯಕ್ತಿಯಂತೆ ವಧು ಪರೀಕ್ಷೆಗೆ ಬಂದು ಕುಳಿತಿದ್ದ. ಯಾಮಿನಿಯ ಕಣ್ಣು ತೆರೆ. ಯಾಮಿನಿಯ ಮುಖದ ಮೇಲೆ ನೀರಾಣಿ ಸಿಂಪಡಿಸಲಾಯಿತು. ಪರಿಚಿತ ಮಧುರ ಧ್ವನಿಯನ್ನು ಕೇಳಿ ಅವಳು ಮೆಲ್ಲನೆ ಕಣ್ಣು ತೆರೆದಳು. ರೋಹಿತ್? ಹೌದು ಯಾಮಿನಿ, ನಾನು ನಿನ್ನ ರೋಹಿತ್. ಯಾಮಿನಿಯ ಕಣ್ಣಿನಿಂದ ನೀರು ಹರಿಯಿತು. ನನಗೆ ಒಂದು ಮಾತು ತಿಳಿಸದೆ ಇಷ್ಟು ದಿನ ಎಲ್ಲಿಗೆ ಹೊರಟು ಹೋಗಿದ್ದೆ ರೋಹಿತ್? ನಾನು ನಿನಗಾಗಿ ಎಷ್ಟು ಹುಡುಕಿದ್ದೇನೆ, ಎಷ್ಟು ಹತ್ತಿದ್ದೇನೆ, ಎಷ್ಟು ಸಂಕಟ ಪಟ್ಟಿದ್ದೇನೆ ಅಂತ ನಿನಗೇನು ಗೊತ್ತು? ನಾನು ಬೇಡವಾಗಿದ್ದರೆ ಹೇಳಿಬಿಡಬೇಕಿತ್ತು.
ನಾನು ಹುಚ್ಚಿ ಹಾಗೆ ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ. ನೀನೇಕೆ ನನಗೆ ವಿಶ್ವಾಸ ದ್ರೋಹ ಮಾಡಿದೆ? ಅವಳು ಒಂದೇ ಉಸಿರಿನಲ್ಲಿ ಹೇಳಿದಳು. ನಾನು ನಿನಗಾಗಿ ಬಹಳ ಸಂಕಟಪಟ್ಟಿದ್ದೇನೆ ಯಾಮಿನಿ. ನಾವು ಕಡೆಯ ಸಲ ಭೇಟಿ ಮಾಡಿದ್ದು ನಿನಗೆ ನೆನಪಿದೆಯಾ ಎಂದು ಕೇಳಿದ. ಹೌದು, ನೆನಪಿದೆ. ಆ ದಿವಸ ನೀನು ಹೋದ ಮೇಲೆ ನಿನ್ನ ತಂದೆ 4-5 ಜನರ ಜೊತೆ ಅಲ್ಲಿಗೆ ಬಂದರು. ಅವರೆಲ್ಲ ಪೊಲೀಸ್ ಯೂನಿಫಾರ್ಮ್ನಲ್ಲಿದ್ದರು. ಹಾಂ, ಯಾಮಿನಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು. ರೋಹಿತ್ ಮಾತು ಮುಂದುವರೆಸಿದ. ನಿಮ್ಮ ತಂದೆಯ ಕೊಲಿಗೊಬ್ಬರು ನಾವಿಬ್ಬರು ಪಾರ್ಕ್ನಲ್ಲಿ ಭೇಟಿ ಮಾಡಿದ್ದನ್ನು ನೋಡಿ ನಿಮ್ಮ ತಂದೆಗೆ ತಿಳಿಸಿಬಿಟ್ಟಿದ್ದಾರಂತೆ. ಅದಕ್ಕೆ ಅವರಿಗೆ ಬಹಳ ಕೋಪ ಬಂದಿತ್ತು. ನಾನು ಇನ್ನೆಂದಿಗೂ ನಿನ್ನನ್ನು ಭೇಟಿ ಮಾಡಬಾರದು, ಸಂಪರ್ಕಿಸಬಾರದು. ಹಾಗೆ ಮಾಡಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದೆಲ್ಲ ಚೆನ್ನಾಗಿ ಬೆದರಿಕೆ ಹಾಕಿದರು. ಅವರು ನನ್ನನ್ನು ನಿನ್ನಿಂದ ದೂರ ಮಾಡಿ ಬೇಗ ನಿನಗೆ ಮದುವೆ ಮಾಡಿ ಬಿಡಬೇಕು ಅಂತ ಅಂದುಕೊಂಡಿದ್ದರು. ಈಗ ನೀನೇ ಹೇಳು ಯಾಮಿನಿ, ಅಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಿತ್ತು? ನಿಮ್ಮ ತಂದೆ ಪೊಲೀಸ್ ಇಲಾಖೆಯವರು. ಅಂಥವರನ್ನು ಹೆದರಿಸುವ ಸಾಮರ್ಥ್ಯ ಆಗ ನನಗಿರಲಿಲ್ಲ. ನನ್ನಿಂದ ನಿನಗೆ ಏನೂ ತೊಂದರೆ ಆಗಬಾರದು ಅನ್ನೋದಕ್ಕೋಸ್ಕರ ನಿನ್ನಿಂದ ನಾನು ದೂರ ಹೋಗಬೇಕಾಯಿತು. ಅದಲ್ಲದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ಅದಕ್ಕೆ ನಾನು ನನ್ನ ಸಿಮ್ ಕಾರ್ಡನ್ನು ಮುರಿದು ಎಸೆದೆ. ಎದೆಯನ್ನು ಕಲ್ಲು ಮಾಡಿಕೊಂಡು ಆ ಊರನ್ನೇ ಬಿಟ್ಟು ಬಿಟ್ಟೆ. ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಅಸಿಸ್ಟೆಂಟ್ ಕಮಿಷನರ್ ಸ್ಥಾನಕ್ಕೆ ಆರಿಸಲ್ಪಟ್ಟೆ. ಅಂತಹ ಉತ್ತಮ ಉದ್ಯೋಗ ದೊರೆತರೂ ನೀನಿಲ್ಲದ ನೋವು ಸದಾ ನನ್ನನ್ನು ಕೊರೆಯುತ್ತಿತ್ತು. ಸದಾ ನಿನ್ನ ನೆನಪು ಕಾಡುತ್ತಿತ್ತು. ಆದರೆ ನಿನಗೆ ಮದುವೆಯಾಗಿರಬಹುದೆಂದು ನೋವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೆ. ಆದರೂ ನನಗೆ ನೀನು ನನ್ನವಳು ಎಂದೇ ಅನಿಸುತ್ತಿತ್ತು. ಅದಕ್ಕಾಗಿ ನಿಮ್ಮ ಮನೆಗೆ ಹೋಗಿದ್ದೆ. ಆದರೆ ನೀವೆಲ್ಲ ಬೇರೆ ಊರಿಗೆ ಹೋಗಿಬಿಟ್ಟಿದ್ದೀರಿ. ನಿಮ್ಮನ್ನೆಲ್ಲ ಹುಡುಕುವ ಪ್ರಯತ್ನ ಮಾಡಿದರೂ ಅದು ಫಲಿಸಲಿಲ್ಲ. ಕಡೆಗೆ ಚಿಕ್ಕಪ್ಪನ ಒತ್ತಾಯಕ್ಕೆ ಮಣಿದು ಅವರ ಮಾತಿಗೆ ಒಪ್ಪಿದೆ. ಹಾಗಾಗಿ ನಾನು ಹಿಂದೆ ಇಲ್ಲಿಗೆ ಬಂದಿದ್ದೇನೆ. ದೇವರ ದಯೆಯಿಂದ ನೀನು ನನಗೆ ಸಿಕ್ಕಿದ್ಯಾ. ಇನ್ನು ಯಾರು ನಮ್ಮನ್ನು ಬೇರೆ ಮಾಡಲಾರರು. ನೀನು ತಲೆಸುತ್ತಿ ಬಿದ್ದಾಗಲೇ ನೀನು ಇನ್ನೂ ನನ್ನ ನೆನಪಿನಲ್ಲಿಯೇ ಕೊರಗುತ್ತಿರುವೆ ಎಂದು ತಿಳಿದು ಹೋಯಿತು. ಆಗ ನಿಮ್ಮ ತಂದೆ ತಾಯಿಯವರಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದೆ. ಅವರ ಆಸೆಯಂತೆ ನಿನ್ನ ತಂಟೆಗೆ ಬರದೆ ಪ್ರಾಮಾಣಿಕನಾಗಿದ್ದೆ. ನನ್ನನ್ನು ನಿನ್ನ ಪ್ರೇಮವೇ ಹೀಗೆ ನನ್ನನ್ನು ಸ್ಪಂದಿಸುವಂತೆ ಮಾಡಿತು ಎಂಬುದನ್ನು ಅವರು ಒಪ್ಪಿಕೊಂಡರು. ಸಂಧ್ಯಾ ಆಂಟಿ ಮನೆಯವರಿಗೂ ವಿಷಯ ಅರ್ಥವಾಯಿತು. ಆ ಹುಡುಗಿ ತನಗೆ ಈ ಮದುವೆ ಬೇಡವೆಂದಳು. ನಿಮ್ಮ ತಾಯಿ ತಂದೆಯರ ಒಪ್ಪಿಗೆಯಿಂದಲೇ ನಾನೀಗ ಮದುವೆ ಆಗುತ್ತಿದ್ದೇನೆ. ರೋಹಿತ್ ಪ್ರೀತಿಯಿಂದ ಆನಂದ ಪುಷ್ಪ ಸುರಿಸಿದ. ರೋಹಿತ್ನ ಬಾಯಿಂದ ಸತ್ಯ ಸಂಗತಿಯನ್ನು ಕೇಳಿ ಯಾಮಿನಿಯ ಮನಸ್ಸು ಹಗುರವಾಯಿತು. ನಿಜವಾದ ಪ್ರೀತಿ ಅಮರ ಎಂದು ಮನದಟ್ಟಾಯಿತು. ತನ್ನ ತಂದೆ ರೋಹಿತ್ನನ್ನು ಬೆದರಿಸಿ ಬಂದಿದ್ದರು ಎಂದು ಕೇಳಿ ಅವಳಿಗೆ ಅಚ್ಚರಿಯಾಯಿತು. ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನನ್ನ ರೋಹಿತ್ ವಿಶ್ವಾಸ ದ್ರೋಹಿಯಲ್ಲ ಎಂದು ಖಾತ್ರಿಯಾಗಿ ಅವನ ಬಗ್ಗೆ ಹೆಮ್ಮೆ ಮೂಡಿತು. ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.